ಯಾವತ್ತು ಅಪ್ಲೋಡ್ ಆಗಿಲ್ಲ. ದಟ್ ವಾಸ್ ದಿ ಫಸ್ಟ್ ವಿಡಿಯೋ ವಿಚ್ ಇಸ್ ನೆವರ್ ಅಪ್ಲೋಡೆಡ್. ಅವರು ನನಗೆ ಮೆಸೇಜ್ ಮಾಡಿದ್ರು ಈ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ, ನೀನು ಯಾರೋ, ನಿನ್ಗೇನು ಗೊತ್ತೋ, ಹಂಗೆ ಎಲ್ಲ ಹಾಕಿದ್ರು. ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟೆ ನಾನು. ಫುಡ್ ಇನ್ಫ್ಲುಯೆನ್ಸರ್ಸು ಹೇಳಿದ್ರು ಇಲ್ಲಿ ಹೋಗ್ಬೇಡ ಕಣೋ, ನಾನೇ ಹೋಗಿ ಟ್ರೈ ಮಾಡಿದ್ದೀನಿ ಬಟ್ ಇಟ್ಸ್ ನಾಟ್ ವರ್ತ್ ಇಟ್ ಅಂತಲೂ ಹೇಳಿದರು. ಪೊಲೀಸ್ ಸ್ಟೇಷನ್ ಅಷ್ಟೇ ಎಂಟರ್ ಆದಾಗ ಸ್ವಲ್ಪ ಅಥಾರಿಟೇಟಿವ್ ಆಗಿದ್ರು, ಅಲ್ಲಿ ಸ್ವಲ್ಪ ಬುಲಿ ಮಾಡಕ್ಕೆ ನೋಡಿದ್ರು. ಆಯ್ತಾ, ಪಕ್ಕದಲ್ಲೇ ಅಡ್ವೊಕೇಟ್ ನಿಂತಿದ್ದಾನೆ, ಅವ್ರಿಗೆ ಗೊತ್ತಿಲ್ಲ ನೀವು ಯಾರು ಅಂದರು, ಅಡ್ವೊಕೇಟ್ ಅಂದರು. ಅಲ್ಲೇ ಟೋನ್ ಚೇಂಜ್ ಆಯಿತು, ಅಡ್ವೊಕೇಟ್ ಅಂದಿದ್ದಕ್ಕೆ. ಸೊ ಪವರ್ ಆಫ್ ಅಡ್ವೊಕೇಟ್ ಅಲ್ಲೇ ನನಗೂ ಅರ್ಥ ಆಗಿದ್ದು ಆ್ಯಕ್ಚುಲ್ ಆಗಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬ್ಯಾಂಕರ್ ಆ್ಯಂಡ್ ಫುಡ್ ವ್ಲಾಗರ್ ರಾಹುಲ್, ಶುದ್ಧ ದೇಸಿ ಫುಡೀಸ್. ನಮಸ್ಕಾರ. ಹಾಯ್ ರಾಹುಲ್. ಹಾಯ್. ಶುದ್ಧ ದೇಸಿ ಫುಡೀಸ್ ಈ ಹೆಸರು ಹೇಗೆ ಬಂತು? ಈ ಹೆಸರು ಒಂಥರ ವಿಚಿತ್ರವಾದ ಕತೆ ಇದೆ. ಓಕೆ. ಸೊ ನಾವು 3 ಜನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು ಇದು ಪೇಜು. ಇಬ್ಬರು ಸ್ವಲ್ಪ ಗೋಸ್ಟ್ ಥರನೇ ಹುಟ್ಟಿದ್ದಾರೆ ಇವಾಗ. ಸ್ಲೀಪಿಂಗ್ ಇವಾಗ ಪಾರ್ಟ್ನರು ಅಲ್ಲ ಅದು, ಬರೀ ಅದು ಶುರು ಮಾಡುವಾಗ ಹಿಂಗೆ ಓಪನ್ ಮಾಡಿ ಕೊಟ್ಟರು ಅಷ್ಟೇ. ಸೊ ನಾವು ಡಿಸೈಡ್ ಮಾಡ್ತಾ ಇದ್ವಿ ಪೇಜ್ ಹೆಸರು ಏನು ಇಡೋದು ಅಂತ. ಲಾಕ್ಡೌನ್ ಟೈಮ್ ಇದು 2020. ಸೊ ಏನು ಮಾಡೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಸ್ವಲ್ಪ ಓದ್ತಾ ಬಿದ್ದಿದೆ ಅಷ್ಟೇ ಅದೊಂದು. ಜೊತೆಗೆ ಈ ಥರ ಊಟ ಅಂದರೆ ತುಂಬಾ ಇಷ್ಟ. ಸೊ ನಾವು ಎಲ್ಲ ನೋಡ್ತಾ ಇದ್ವಿ ಶೋಸ್ ಎಲ್ಲ. ಸೊ RJ ರಾಜೇಶ್ ಅವ್ರದ್ದು ನೋಡ್ತಾ ಇದ್ವಿ ನಾವು, ರೇಡಿಯೋ ಸಿಟಿ ಶೋ. ಅದಾಗಿದ್ಮೇಲೆ ಕೃಪಾಲ್ ಅಮ್ಮಣ್ಣ ಅವ್ರದ್ದು, ಜೊತೆಗೆ ಸಿ ಕೈ ಚಂದ್ರ ಅವ್ರದ್ದು ಎಲ್ಲರದು. ಸೊ ನಮಗೂ ಒಂಥರ ಕುತೂಹಲ, ನಾವು ಟ್ರೈ ಮಾಡೋಣ, ಏನಾದರೂ ಮಾಡೋಣ ಅಂತ. ಸೊ ಸರ್ಚ್ ಮಾಡ್ತಾ ಇದ್ದೆ. ನಾವೊಂದು ಇಂಡಿಯಾ ತಲೆಯಲ್ಲಿ ಇಟ್ಕೊಂಡು ನಾನು ಮಾಡೋಣ ಅಂತ ಇದ್ದಿದ್ದು. ಇಂಗ್ಲೀಷಲ್ಲೇ ಮಾಡೋಣ ಅಂದ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ. ಸೊ ಶುದ್ಧ ದೇಸಿ ಫುಡೀಸ್ ಹೇಗೆ ಬಂತು ಅಂದರೆ, ನಾವು ಹಂಗೆ ಏನೋ ಮಾತಾಡ್ತಾ ಇದ್ವಿ, ನನಗೆ ಕಣ್ಣು ಮುಂದೆ ಶುದ್ಧ ದೇಸಿ ರೊಮ್ಯಾನ್ಸ್ ಅಂತ ಒಂದು ಮೂವಿ ಬಂದಿತ್ತು. ಆಮೇಲೆ ಕೇದಾರ್ನಾಥ್ ಮೂವಿ ಆ್ಯಕ್ಟರ್ ಸುಶಾಂತ್ ಸಿಂಗ್ ರಾಜ್ಪೂತ್. ಸೊ ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರದ್ದು. ಸೊ ನಂಗೆ ಅಲ್ಲಿ ಮೇಲ್ ಬಂತು ಶುದ್ಧ ದೇಸಿ ರೊಮ್ಯಾನ್ಸ್, ಶುದ್ಧ ದೇಸಿ ಫುಡೀಸ್ ಅಂತ ಹಿಂಗೆ ಹೇಳಿದೆ. ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಹೌದಾ, ಚೆನ್ನಾಗಿದೆ, ಅದನ್ನೇ ಇಟ್ಬಿಟ್ವಿ. ಸೊ ಸಿಂಬಲ್ ಅಷ್ಟು ಅವರೇ ಮಾಡಿಕೊಟ್ಟಿದ್ದು. ನಮ್ಮ ಲೋಗೋ, ಫಸ್ಟ್ ಲೋಗೋ ಇತ್ತು, ಒಂದು ಯೆಲ್ಲೋ ಕಲರ್ ಇತ್ತದು. ಸೊ ಆ ಲೋಗೋ ಮಾಡಿಕೊಟ್ಟು ದೆನ್ ವಿ ಸ್ಟಾರ್ಟೆಡ್ ಆಫ್. ಲಾಕ್ಡೌನಲ್ಲಿ ಫಸ್ಟ್ ಲಾಕ್ಡೌನ್ ತೆಗೆದ್ರು. ಸೊ ಅವಾಗಲೇ ಒಂದು ವಿಡಿಯೋ ಮಾಡಿದೆ, ಹೇಗೇಗೋ ಹೋಗಿ ಮಾಸ್ಕ್ ಎಲ್ಲ ಹಾಕೊಂಡು ಅಲ್ಲಿ ತಿಂದಿಲ್ಲ, ಅದು ತಗೊಂಡ್ ಪಾರ್ಸೆಲ್ ತಗೊಂಡಿದ್ದು, ಅಲ್ಲಿ ಬಿಟ್ಟಿರಲಿಲ್ಲ, ಓನ್ಲಿ ಆರ್ಡರ್ ಇತ್ತು ಅಷ್ಟೇ ತಗೊಳೋದು. ಸೊ ಅದು ತಗೊಂಡೋಗಿ ಮಾಡಿ ಬಂದು, ಐ ಮೀನ್ ಐ ಟುಕ್ ದಿ ಆರ್ಡರ್. ಅಲ್ಲೇ ಅವ್ರದ್ದೇ ಇಂಟರ್ವ್ಯೂ, ಅವರು ಮಾಸ್ಕ್ ಹಾಕೊಂಡಿದ್ದಾರೆ, ನಾನು ಮಾಸ್ಕು. ಜಾಗ ಹೆಸರು ಗೊತ್ತಿಲ್ಲ, ಯಾವುದೋ ರ್ಯಾಂಡಮ್ ಆಗಿ ಹೋಗಿದ್ದು. ದೆನ್ ಮನೆಗೆ ಬಂದು ಅದನ್ನೆಲ್ಲ ರಿವ್ಯೂ ಮಾಡಿ ನಮ್ಮ ಫ್ರೆಂಡ್ ಕೊಟ್ಟೆ. ಈಸ್ ಕೌಶಿಕ್ ಅಂತ. ಹಿ ವರ್ಕ್ಸ್ ವಿತ್ ರಘು ವೈನ್ ಸ್ಟೋರ್. ಆಯ್ತಾ, ಕೌಶಿಕ್ ಯಾದವ್. ಸೊ ಹಿ ಆ್ಯಂಡ್ ಐ ಅಲಾಂಗ್ ವಿತ್ ಅನದರ್ ಪರ್ಸನ್ ಸ್ಟಾರ್ಟ್ ಮಾಡಿದ್ದು. ದೆನ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಕೊಟ್ಟ. ದೆನ್ ಇಟ್ಸ್ ಸ್ಟಿಲ್ ಲೈಯಿಂಗ್ ದೇರ್, ಯಾವತ್ತು ಅಪ್ಲೋಡೇ ಆಗಿಲ್ಲ. ದಟ್ ವಾಸ್ ದಿ ಫಸ್ಟ್ ವಿಡಿಯೋ ವಿಚ್ ಇಸ್ ನೆವರ್ ಅಪ್ಲೋಡೆಡ್. ಐ ಡೋಂಟ್ ನೋ, ಪ್ರಾಬ್ಲಿ ಆಫ್ಟರ್ 1 million ಏನಾದರೂ ಆದರೆ ನೋಡೋಣ. ಸೊ ಸದ್ಯಕ್ಕೆ ಅದೊಂದಿತ್ತು. ದೆನ್ ಅದು ಫುಲ್ ಇಂಗ್ಲೀಷ್ ಹೊಡೆದಿದ್ದು ನಾನು ಚೆನ್ನಾಗೆ. ಆಮೇಲೆ ನಮ್ಮಣ್ಣ, ಯಾಕೋ ಇಷ್ಟೊಂದು ಇಂಗ್ಲೀಷು, ನಾವು ಇರೋದು ಬೆಂಗಳೂರಲ್ಲಿ, ಕನ್ನಡದಲ್ಲಿ ಮಾತಾಡೋ, ಕನ್ನಡನೇ ಇನ್ನೂ ಎಂಫಸೈಸ್ ಮಾಡುವಂತ ಹೇಳಿದ್ದಕ್ಕೆ. ಸೊ ದ್ಯಾಟ್ಸ್ ವೆನ್ ಐ ಫಸ್ಟ್ ಬರೀ ಫೋಟೋ ಪೋಸ್ಟ್ ಎಲ್ಲ ಕಡೆ ನಾನು ಸುತ್ತಾಡ್ತಾ ಇದ್ದೆ. A to Z ಎಲ್ಲೆಲ್ಲಿ ಯಾರ್ಯಾರು ಹಾಕ್ತಾಯಿದ್ರು ಹೋಗಿ ತಿನ್ನೋದು, ಟ್ರೈ ಮಾಡೋದು, ಹೇಗಿತ್ತಂತ ನಾನು ಎಕ್ಸ್ಪೀರಿಯನ್ಸ್ ಮಾಡೋದು. ಇಲ್ಲಿಂದ ನಾನು 100 ಕಿಲೋಮೀಟರ್ ಹೋಗ್ಬಿಟ್ಟು 10 ರೂಪಾಯಿ ಇಡ್ಲಿ ತಿಂತಾ ಇದ್ದೆ. ಕಾಸ್ಟ್ಲಿ ಇಡ್ಲಿನ ಹಂಗೆ ನೋಡೋಕೆ ಹೋದ್ರೆ ಅದು ಪೆಟ್ರೋಲ್ ಎಲ್ಲ ಸೇರಿಸಿದ್ರೆ. ಸೊ ಆ ಥರ ಜಾಗಕ್ಕೆಲ್ಲ ಹೋಗಿ ಬರ್ತಾಯಿದೆ. ದೆನ್ ಎಲ್ಲ ಕಡೆ ನೀನೇ ಹೋಗ್ತಿದ್ಯಾ, ನಿಂಗೆ ಹೆಂಗಿದ್ರು ಫೋನ್ ಇದೆ, ಫೋಟೋ ತೆಗೆದು ಹಾಕು ಅಂತ ಹೇಳಿದ್ರು. ಅಣ್ಣ ಹೇಳಿದ್ರು. ಸೊ ಹೀ ಈಸ್ ಮೋರ್ ಆಫ್ ಅ ಫುಡಿ ದೆನ್ ಐ ಆಮ್. ಸೊ ಅವ್ರು ಹೆವಿ ನೆಕ್ಸ್ಟ್ ಲೆವೆಲ್ ಕ್ರಿಟಿಕ್ ಅಷ್ಟೇ. ಫುಡಿ ಆ ಥರನೇ ಒಂಥರ. ಸೊ ಫುಡಿ ಆಬ್ವಿಯಸ್ಲಿ ನಾನು ಅಷ್ಟೇ. ಸೊ ಹಂಗೆ ಶುರು ಆಯಿತು. ದೆನ್ ಎಲ್ಲ ಕಡೆ ಹೋಗ್ತಾ ಇದ್ವಿ, ಎಕ್ಸ್ಪ್ಲೋರ್ ಮಾಡಿ ಫೋಟೋ ಹಾಕ್ತಾ ಇದ್ದೆ. ರೀಲ್ ಅವಾಗ ಇನ್ನೂ ಅಷ್ಟೊಂದು ನನಗೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಸುಮಾರು ಫ್ರೆಂಡ್ಸ್ ಹೇಳಿದ್ರು, ಯಾಕೆ ನೀನು ಯೂಟ್ಯೂಬ್ ಮಾಡಬಾರ್ದು, ನೀನು ಹೇಗಿದ್ದು ಕೃಪಾಲ್ ಅವ್ರದ್ದು ನೋಡ್ತೀಯಾ, ಇವ್ರದ್ದು ಎಲ್ಲರದ್ದು ನೋಡ್ತೀಯಾ, ಸೊ ನೀನು ಮಾಡು ಅಂತ ಹೇಳಿದ್ರು. ಹಂಗೆ ಒಂದ್ಸತಿ ಇದು ಚಿಕ್ಕಪೇಟೆ ಕಡೆ ಎಲ್ಲ ಹೋಗಿದ್ದೆ.
ಗುಂಡಪ್ಪ ಹೋಟ್ಲ್ ಅಂತ ತುಂಬ ಹಳೇದು. ಸೊ ಅಲ್ಲಿ ಹೋದಾಗ ಹೇಳಿದ್ರು ಇದು ತುಂಬ ಹಳೇದಿದೆ, ಯಾಕೆ ನೀನು ಮಾಡಬಾರ್ದು ಅಂತ ನಮ್ಮ ಅಣ್ಣನೇ ಅಲ್ಲೇ ಹೇಳಿದಕ್ಕೆ ಹೌದಾ ಸರಿ ಅಂತ ಅಲ್ಲೇ ಆನ್ ಸ್ಪಾಟು ರ್ಯಾಂಡಮ್ ಆಗಿ ಯಾವುದೋ ಒಂದು ಹಳೇ ಫೋನ್ ಇತ್ತು, ಅದರಲ್ಲೇ ತೆಗ್ದಿದ್ದು ವಿಡಿಯೋ. ಅದೇ ಫಸ್ಟ್ ವಿಡಿಯೋ ಅಲ್ಲೇ ಹಂಗೆ ಎಲ್ಲ ಮಾಡಿಬಿಟ್ಟು ಫೋನಲ್ಲಿ ಎಡಿಟ್ ಮಾಡಿದ್ದು, ಫೋನಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದು. ಸೊ ದಟ್ಸ್ ಹೌ ಯೂಟ್ಯೂಬ್ ಜರ್ನಿ ಸ್ಟಾರ್ಟೆಡ್. ಇದು ಮಾರ್ಚ್ 2021 ಅಲ್ಲಿ, ಜಾನ್ವರಿ 2, 2021 ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಮಾರ್ಚಿಂದ ಶುರು ಮಾಡಿದೆ, ಬರೀ 1 ವರ್ಷ ಫುಲ್ ಯೂಟ್ಯೂಬೇ ಮಾಡಿದ್ದು. ಸೊ ಅಂಟಿಲ್ ಮಾರ್ಚ್ 2022 ಏಪ್ರಿಲ್ವರೆಗೂ ಯೂಟ್ಯೂಬ್ ಮಾಡಿದೆ. ಅದಾಗಿದ್ಮೇಲೆ ಅದು ಡಿಸ್ಕಂಟಿನ್ಯೂ ಆಯಿತು ಡ್ಯೂ ಟು ಸಮ್ ಇನ್ಸಿಡೆಂಟ್ಸು. ಹಾಂ, ಸೊ ಅದಾಗಿದ್ಮೇಲೆ ಐ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಆನ್ ಇನ್ಸ್ಟಾಗ್ರಾಮ್. ಸೊ 20 ಮಾರ್ಚ್ ಆಲ್ಮೋಸ್ಟ್ ಮೇ ಅನ್ಕೊಬೋದು. ಸೊ ಮೇ 2022 ಇಂದ ಇವಾಗವರೆಗೂ ಸೊ ಬರೀ ಯೂಟ್ಯೂಬಲ್ಲಿ ಬಿಟ್ಟು ಇವಾಗ ಫುಲ್ ಟೈಮ್ ಇನ್ಸ್ಟಾಗ್ರಾಮಲ್ಲೇ ಮಾಡ್ತಾ ಇರೋದು. ಸೊ ಇವಾಗ ಸದ್ಯಕ್ಕೆ ಟು ಸೇ ಕರ್ನಾಟಕದಲ್ಲಿ ಅರೌಂಡ್ 16 to 17 ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡಿದ್ದೀನಿ. ದೆನ್ ಇವಾಗ ತಮಿಳ್ನಾಡು ಕವರ್ ಮಾಡಬೇಕು, ಅದು ಬಿಟ್ಟರೆ ಇವಾಗ ಕೇರಳ ನೋಡಿದ್ರೆ ಕೋಚಿ ಕವರ್ ಮಾಡಿದ್ದೀನಿ. ದೆನ್ ತೆಲಂಗಾಣ ನೋಡಿದ್ರೆ ಹೈದರಾಬಾದ್ ಕವರ್ ಮಾಡಿದ್ದೀನಿ. ಪಾಂಡಿಚೇರಿ ಅದು ಯೂನಿಯನ್ ಟೆರಿಟರಿ, ಸೊ ಅದೊಂದು ಕವರ್ ಮಾಡಿದ್ದೀನಿ. ಇನ್ನು ಮಿಕ್ಕಿರೋದು ತಮಿಳ್ನಾಡು, ಚೆನ್ನೈ ಆ್ಯಂಡ್ ಆಂಧ್ರ ಪ್ರದೇಶ್ಗೆ ಐ ಆಮ್ ಥಿಂಕಿಂಗ್ ಆಫ್ ವಿಜಯವಾಡ. ಸೊ ಕವರ್ ಮಾಡಿದ್ರೆ ಕಂಪ್ಲೀಟಾಗಿ ಸೌತ್ ಇಂಡಿಯಾ ಕವರ್ ಆದಂಗೆ ಆಗುತ್ತೆ. ಪ್ಲಸ್ ಇನ್ನು 15 ಡಿಸ್ಟ್ರಿಕ್ಟ್ಸ್ ಬಾಕಿ ಇದೆ. 16 ಡಿಸ್ಟ್ರಿಕ್ಟ್ಸ್ ಕವರ್ ಮಾಡಿದ್ದೀನಿ ಕರ್ನಾಟಕದಲ್ಲಿ. ಸೊ ಅವಾಗ 31 ಪೂರ್ತಿ ಆಗುತ್ತೆ ಡಿಸ್ಟ್ರಿಕ್ಟ್ಸು. ಸೊ ಇದೆ ನನ್ನ ಜರ್ನಿ ಸದ್ಯಕ್ಕೆ. ಸೊ ಏನೋ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಯು ಸ್ಟಾಪ್ ಯೂಟ್ಯೂಬ್ ಅಂತ ಹೇಳಿದ್ರಿ, ಏನು ಇನ್ಸಿಡೆಂಟ್ ಅಂತ ಕೇಳ್ಬೋದಾ? ಅಂದರೆ ಜಸ್ಟ್ ಅವಾಗಲೇ ಮಾನಿಟೈಸ್ ಆಗಿತ್ತು, ತುಂಬ ಖುಷಿಯಲ್ಲಿದ್ದೆ ನಾನು. ಎಲ್ಲ ಕಡೆ ಹೋಗಿ ನಂದು ಏನಂದರೆ ಚೆನ್ನಾಗಿದೆ ಇಲ್ಲಾಂದರೆ ಇಲ್ಲ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯೆನ್ಸು ಬರೀ ಆ ಪರ್ಟಿಕ್ಯುಲರ್ ಡೇ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಅದಕ್ಕೆ ಮಾತ್ರ ಅದು ರಿಸ್ಟ್ರಿಕ್ಟ್ ಆಗಿರುತ್ತೆ. ಪ್ರಾಬಬ್ಲಿ ನಾನು ಅದೇ ಜಾಗಕ್ಕೆ ಬೇರೆ ಟೈಮಲ್ಲಿ ಹೋದಾಗ ಚೆನ್ನಾಗಿರ್ಬಹುದು, ಬಟ್ ಐಮ್ ಜಸ್ಟ್ ಶೇರಿಂಗ್ ಅವತ್ತಿನ ದಿನ ನಾನು ಟ್ರೈ ಮಾಡುವಾಗ ಹೇಗಿತ್ತು ಅಂತ ಎಕ್ಸ್ಪೀರಿಯೆನ್ಸು. ಈ ಥರ ಸುಮಾರು ಆಗಿದೆ ಇನ್ಸಿಡೆಂಟ್ಸು, ಬಟ್ ಈ ಸತಿ ಹೋದಾಗ ಐ ಮೀನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಹೋಗಿದ್ದೆ. ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡಿ ಹಾಕಿದೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ಈ ಜಾಗಕ್ಕೆ ಹೋದರೆ ಏನು ಸಜೆಸ್ಟ್ ಮಾಡ್ತಾರೆ, ಏನು ತೊಗೊಬೇಕು ಅಂತ. ಸೊ ಸುಮಾರು ಫುಡ್ ಬ್ಲಾಗರ್ಸು ಅಷ್ಟೇ, ದೊಡ್ಡ ಇನ್ಫ್ಲುಯೆನ್ಸರ್ಸು ಅಷ್ಟೇ, ಎಲ್ಲರೂ ಹೇಳಿದರು ಈ ಐಟಮ್ ತಗೋ, ಇಲ್ಲಿ ತೊಗೊಳ್ಲೇಬೇಡ. ಆಮೇಲೆ ಒಂದಷ್ಟು ಜನ ಬರೀ ನೀರು ತಗೋ ಸಾಕು, ಅದಕ್ಕಿಂತ ಇನ್ನೇನು ತೊಗೊಬೇಡ, ಅಷ್ಟು ವರ್ಸ್ಟ್ ಆಗಿದೆ ಅಂತ. ಸೊ ಎಲ್ಲ ಥರ ಮಿಕ್ಸ್ಡ್ ರಿವ್ಯೂಸ್ ಬಂದಿತ್ತು. ಸೊ ನನಗಿನ್ನ ಅದು ಕುತೂಹಲ ಜಾಸ್ತಿ, ಏನಕ್ಕೆ ಇಷ್ಟೊಂದು ಮಿಕ್ಸ್ಡ್ ರಿವ್ಯೂಸ್ ಬರ್ತಾಯಿದೆ ಅಂತ. ಒಂದಷ್ಟು ಜನ ಓವರ್ ಪ್ರೈಸ್ಡು, ಓವರ್ ಹೈಬ್ಡಿಗೆ ಇದೇ ಹೆಸರು ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲ ಆ ಥರ ಹಾಕಿದ್ರು. ನನಗೆ ಯಾವತ್ತೂ ಹೋಗಿಲ್ಲ ನಾನು ಯಾವತ್ತು. ಸೊ ಹೋಗ್ಬಿಟ್ಟು ಎಲ್ಲ ಇವ್ರು ಫುಡ್ ಇನ್ಫ್ಲುಯೆನ್ಸರ್ಸು ಹೇಳಿದರು, ಇಲ್ಲಿ ಹೋಗಬೇಡ ಕಣೋ, ನಾನೇ ಹೋಗಿ ಟ್ರೈ ಮಾಡಿದ್ದೀನಿ, ಬಟ್ ಇಟ್ಸ್ ನಾಟ್ ವರ್ತ್ ಇಟ್ ಅಂತಲೂ ಹೇಳಿದರು. ದೆನ್ ಆದರೂ ನನ್ನ ಎಕ್ಸ್ಪೀರಿಯನ್ಸ್ ತಾನೇ, ನಾನು ಹೋಗಿ ಟ್ರೈ ಮಾಡಿ ಹೇಳೋಣ ಅಂತ ನಾನು ಹೋದೆ. ಅದೊಂದು ಕೆಫೆ, ಅದು ಸೌತ್ ಇಂಡಿಯನ್ ಕೆಫೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಐ ಟುಕ್ ಮಸಾಲೆ ದೋಸೆ ತೊಗೊಂಡೆ, ಗೀ ಪುಡಿ ಮಸಾಲೆ ದೋಸೆ, ಫಿಲ್ಟರ್ ಕಾಫಿ ತೊಗೊಂಡೆ, ಜೊತೆಗೆ ಒಂದು ಇಡ್ಲಿ ತೊಗೊಂಡೆ, ಅಂದರೆ ಬಟನ್ ಇಡ್ಲೀಸು ಆಯಿತಾ. ಸೊ ಆ ಜಾಗದಲ್ಲಿ ಐ ಲೈಕ್ ದೇರ್ ದೋಸೆ, ಟು ಬಿ ಆನೆಸ್ಟ್ ಐ ಲೈಕ್ ದೇರ್ ದೋಸೆ. ಕಾಫಿನೂ ಚೆನ್ನಾಗಿತ್ತು, ಇಡ್ಲಿ ವಾಸ್ ವೆರಿ ಬ್ಯಾಡ್, ಲೈಕ್ ನೆಕ್ಸ್ಟ್ ಲೆವೆಲ್ ಬ್ಯಾಡ್ ಆಗಿತ್ತು ಆಯಿತಾ. ನಾನು ಬಟ್ ಫಸ್ಟ್ ಟೈಮ್ ನಾನು ಪೋಸ್ಟ್ ಮಾಡುವಾಗ ಬರೀ ದೋಸೆ ಮತ್ತು ಕಾಫಿ ಬಗ್ಗೆ ಹೇಳಿದೆ, ಬಟ್ ಆ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಹೇಳ್ಬಿಟ್ಟಿದ್ರು ತುಂಬಾ ಓವರ್ ಪ್ರೈಸ್ಡ್ ಅಂತ. ಸೊ ಅವ್ರ ಓನರ್ ಜೊತೆ ಮಾತಾಡೋಣ ಅಂತ, ಏನು ಅವ್ರ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳೋಣ ಅಂತ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ. ಹಿಂಗೆ ಪೋಸ್ಟ್ ಮಾಡಿಬಿಟ್ಟು, ಇಫ್ ಯು ಆರ್ ಲುಕಿಂಗ್ ಎಟ್ ದಿಸ್ ಪೋಸ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಂತ ಈ ಥರ ಹೇಳಿದೆ. ಸೊ ನಾನು ಈ ದೋಸೆದೆಲ್ಲ ಫೋಟೋ ತೊಗೊತಾ ಇದ್ನಲ್ಲ ಅವಾಗ, ಬರೀ ಫೋಟೋ, ಅದು ರೀಲ್ಸ್ ಏನೂ ಮಾಡ್ತಾ ಇರಲಿಲ್ಲ. ಸೊ ಫೋಟೋ ತೊಗೊಂಡ್ಬಿಟ್ಟು ಈ ಪೋಸ್ಟ್ ಮಾಡಿದೆ, ದೋಸೆ ಹಿಂಗಿದೆ, ಇಷ್ಟು ಚೆನ್ನಾಗಿದೆ, 8 something on 10 ಕೂಡ ಕೊಟ್ಟೆ ರೇಟಿಂಗು. ಸೊ ಇಟ್ ವಾಸ್ ಗುಡ್ ಓನ್ಲಿ ಅಂತ. ಈ ಥರ ಪ್ರೈಸಿಂಗ್ ಇಶ್ಯೂ ಇದೆ ಅಂತ ಎಷ್ಟೊಂದು ಜನ ಹಾಕಿದ್ದಾರೆ. ಅವರು ಎಲ್ಲರೂ ಕೇಳ್ತಾ ಇದ್ದಾರಲ್ಲ, ನನ್ನ ಫ್ರೆಂಡ್ಸು ಇದ್ದಾರೆ, ಒಂದಷ್ಟು ಜನ ಫ್ಯಾಮಿಲಿ ಇದ್ದಾರೆ, ಎಷ್ಟೊಂದು ಫಾಲೋ ಮಾಡ್ತಾ ಇರೋರು ಎಲ್ಲರೂ ಹಾಕಿದರು. ಸೊ ಅದಕ್ಕೆ ನೀವು ನೋಡಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಿ ಅಂತ ನಾನು ಅಲ್ಲಿ ಒಂದು ಓಪನ್ ಆಗಿ ಬಿಟ್ಟೆ. ನಾನು ಇಫ್ ಯು ಆರ್ ಲುಕಿಂಗ್ ಎಟ್ ದಿಸ್ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಸ್ಟೋರಿಯಲ್ಲೂ ಹಾಕಿದೆ, ಈ ಥರ ಕಾಂಟ್ಯಾಕ್ಟ್ ಮಾಡಿ ಅಂತ. ದೆನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಇಲ್ಲ ನಮಗೆ ನಾವು ನಂದಿನಿ ತುಪ್ಪನ ಯೂಸ್ ಮಾಡ್ತೀನಿ ಅಂತ. ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಅದರಲ್ಲಿ ಏನಿದೆ ಅಂತ ನಾನು ಆಮೇಲೆ ಜಸ್ಟಿಫೈ ಮಾಡೋಕ್ಕೆ ನೋಡಿದ್ರು.
ದೆನ್ ಅದು ಒಂದು ಪಾಯಿಂಟ್ ಆಫ್ ಟೈಮ್ ಹೇಗೆ ಬಂತು ಅಂದರೆ ಸರಿ ಬಿಟ್ಬಿಡೋಣ ಇಲ್ಲೇ ಅಂತ. ಆಮೇಲೆ ಅವ್ರು ನಾನು ನೋಡ್ಕೊಂಡು ಆಮೇಲೆ ಹಿ ಆ್ಯಕ್ಚುಲಿ ಅಸೋರ್ಡ್ ಮೀ ಸೇಯಿಂಗ್ ದ್ಯಾಟ್ ಇಲ್ಲ ನಾವು ನೋಡ್ಕೊಂಡು ಬೇಕಾದ್ರೆ ಕಮ್ಮಿ ಮಾಡ್ತೀವಿ, ಒಂದು ಎಕ್ಸ್ ಪ್ರೈಸ್ ಇತ್ತು, X-10% ಥರ ಮಾಡ್ತೀನಿ ಮಾಡಕ್ಕೆ ನೋಡ್ತೀನಿ ಅಂದರು. ಆಯಿತಾ. ಸೊ 2 days ಆದಮೇಲೆ ನನಗೆ ಸುಮಾರು ಮೆಸೇಜಸ್ ಪಾಪಪ್ ಆಯಿತು. ನೋಡ ಇಲ್ಲಿ ನೀನು ಹಿಂಗೆ ಹೇಳಿದ್ಯಾ, ಅಲ್ಲಿ ಹೋಗ್ಬಿಟ್ಟು ಡಬಲ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ರೇಟು ಅಂತ. ಸೊ ಆವಾಗ ನಾನು ಶಾಕ್ ಆದೆ, ಏನಿದು ನಾನು ಮೊನ್ನೆ ತಾನೇ ಮಾತಾಡಿದೆ ಇವ್ರ ಹತ್ರ ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಆಗಲೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇಟ್ ಡಸಂಟ್ ಮೇಕ್ ಯು ಫೀಲ್ ಗುಡ್ ಅಲ್ವಾ? ಅಂದರೆ ನಿಮ್ಮ ಜೊತೆ ಏನೋ ಒಂದು ಹೇಳ್ಬಿಟ್ಟು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಥರ ಮಾತಾಡೋದು ನಮ್ಗೆ ಇಷ್ಟ ಆಗಿರಲಿಲ್ಲ. ಸೊ ನಾನು ಹೇಳಿದೆ ಈ ಥರ ಮಾಡಬೇಡಿ, ನೀವು ಈ ಥರ ವರ್ಡ್ ಕೊಟ್ಟಿದ್ರ ನಮಗೆ ಎಲ್ಲರಿಗೂ ಕೊಟ್ಟಿದ್ರ, ನೀವು ದಟ್ ಯು ವಿಲ್ ರೆಡ್ಯೂಸ್ ದ ಪ್ರೈಸ್. ರೆಡ್ಯೂಸ್ ಮಾಡಿರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಹೇಳಿದ ಮೇಲೆ ಇನ್ಕ್ರೀಸ್ ಮಾಡಿದ್ರಲ್ಲ, ಸೊ ಅದು ನಮ್ಗೆ ಸ್ವಲ್ಪ ಬೇಜಾರಾಯಿತು. ನಾನು ಅದು ಹೇಳ್ತೀನಿ, ಬೇಜಾರಾಯಿತು. ಸೊ ನಾನು ಹಾಕಿದೆ, ಈ ಥರ ಮಾಡಬಾರ್ದಾಯಿತು, ಸುಮ್ಮನೆ ದುಡ್ಡುಗೋಸ್ಕರನೇ ಯಾಕೆ ಮಾಡ್ತೀರಾ, ಇದು ಇಟ್ಸ್ ನಾಟ್ ರೈಟ್ ಅಂತಲೂ ಹಾಕಿ ಎಲ್ಲ ಐ ಟ್ಯಾಗ್ ದಿ ಅಕೌಂಟ್ ಆಲ್ಸೋ. ಈ ಥರ ಹಿಂಗೆ ಮಾಡಿದ್ದಾರೆ, ಈ ಥರ ಓನರ್ ಜೊತೆ ಮಾತಾಡಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಸೊ ಆವಾಗ ಇನ್ಸಿಡೆಂಟ್ ಏನಾಯ್ತು ಅಂದರೆ ಇಟ್ ವೆಂಟ್ ಟು ಅ ನೆಕ್ಸ್ಟ್ ಲೆವೆಲ್. ದೊಡ್ಡ ದೊಡ್ಡ ಫುಡ್ ಇನ್ಫ್ಲೂಯೆನ್ಸರ್ಸು ಅವರೆಲ್ಲ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಅಪ್. ಸ್ವಲ್ಪ ಒಂಥರ ರೌಡಿಸಮ್ ಥರ, ನಿನಗೇನೋ ಗೊತ್ತು, ನಿನಗೇನೋ ಗೊತ್ತಿಲ್ಲ, ಇನ್ನು ಚಿಕ್ಕ ಹುಡುಗ, ನೀನು ಏನು ಮಾಡಿದ್ಯಾ, ಏನು ಸಾಧನೆ ಮಾಡಿದ್ಯಾ, ನಾನು ಜಾಯ್ನ್ ಆದಾಗ ನೀನು ಚಡ್ಡಿನೂ ಹಾಕ್ಕೊಂಡಿರಲಿಲ್ಲ ಹಾಗೆ ಅಂತ ಏನೇನೋ ಬಾಯಿಗೆ ಬಂದಾಗ ಎಲ್ಲ ಹೇಳಿದರು. ನಾನು ಟೆನ್ಷನ್ ತೊಗೊಂಡಿಲ್ಲ, ನಾನು ಆರಾಮಾಗೇ ಇದ್ದೆ. ಸರಿ ಆಯ್ತಲ್ಲ, ನಿಮ್ಮ ಒಪಿನಿಯನ್ ಇದು, ನನ್ನ ಒಪಿನಿಯನ್ ಇದು, ನಾನು ಹಾಕೋದಾಗ್ತೀನಿ. ಅವರು ಸ್ವಲ್ಪ ಥ್ರೆಟನ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆಯಿತಾ, ನಿನ್ನ ಕೆರಿಯರ್ಗೆ ಹಾಳು ಮಾಡ್ತೀವಿ, ಇವಾಗ ನೀನು ಏನೋ ಫಾರಿನ್ ಹೋಗ್ಬೇಕಂದ್ರೆ ನೀನು ಇದೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗಡೆ ಹಾಕ್ಸ್ತೀವಿ ಹಂಗೆ ಅಂತ ಥ್ರೆಟನ್ ಮಾಡಿದ್ರು. ನಾನು ತೆಗೆದ್ಬಿಟ್ಟು ಅದನ್ನೇ ಆಗದೆ. ನೋಡಿ ಈ ಥರ ಹಿಂಗೆ ಕಾಲ್ ಮಾಡ್ತಾಯಿದ್ದಾರೆ, ಹಿಂಗೆ ಥ್ರೆಟನ್ ಮಾಡ್ತಾಯಿದ್ದಾರೆ, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೂ ಪ್ರಯೋಜನ ಇಲ್ಲ, ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು. ಬಟ್ ಈ ಥರ ಮಾಡಿದೆ ಇವಾಗ ಕುಂಬಳಕಾಯಿ ಕಳ್ಳ. ಸಾರಿ ಟು ಇಂಟರಪ್ಟ್. ಫಾರಿನ್ ಹೋಗೋ ಪ್ಲಾನ್ಸ್ ಇತ್ತಾ? ಆ್ಯಕ್ಚುಲಿ ಇದೆ, ಇವಾಗಲೂ ಇದೆ. ಹಾಂ, ಸೊ ಅದು ಸ್ಟೋರಿಯಲ್ಲಿ ಹಾಕಿ ಹೇಳಿದೆ ನೋಡಿ, ಇದು ಒಂಥರ ಕುಂಬಳಕಾಯಿ ಕಳ್ಳ ಥರ. ನೀವು ಏನಾದರೂ ಅದನ್ನು ಪ್ರಮೋಟ್ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗಿ ಏನೋ ಸ್ವಲ್ಪ ಅಂಡರ್ ದ ಟೇಬಲ್ ಏನಾರು ಇದ್ದರೆ ಅಂತ ಹೇಳಿದ್ದೀನಿ, ಗೊತ್ತಿಲ್ಲ. ಸೊ ಅವಾಗ ನೀವು ಒಪ್ಕೊತೀರಾ. ಐ ಮೀನ್ ಲೈಕ್ ಇದು ವೈ ವುಡ್ ಸಮ್ ಫುಡ್ ಇನ್ಫ್ಲುಯೆನ್ಸರ್ ಕಮ್ ಆ್ಯಂಡ್ ಸಪೋರ್ಟ್ ಒನ್ ಪರ್ಟಿಕ್ಯುಲರ್ ಈಟ್ರಿ ಓನ್ಲಿ ಅಂತ. ಆಯಿತಾ, ಅವ್ರು ಏನಕ್ಕೆ ಅಷ್ಟೊಂದು ಎಂಥೂಸಿಯಾಸಮು ಒಂದೇ ಈಟ್ರಿ ಸಪೋರ್ಟ್ ಮಾಡೋಕ್ಕೆ, ಎಷ್ಟೊಂದು ಜನ ಎಲ್ಲ ಕಡೆ ಆಗ್ತಿದ್ದಾರೆ, ಅದಕ್ಕೆ ಯಾವುದಕ್ಕೂ ಬಂದಿಲ್ಲ. ಬಟ್ ಈ ಒನ್ ಪರ್ಟಿಕ್ಯುಲರ್ ಈಟ್ರಿಗೆ ಬಂದರು. ಬಟ್ ಐ ನ್ಯೂ ಇಟ್, ಯಾಕಂದರೆ ಅವ್ರು ಎಲ್ಲರೂ ಅದನ್ನು ಪ್ರಮೋಟ್ ಮಾಡಿದರು, ಆ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲು. ಸೊ ಅವರೇ ಬಂದರು. ದೆನ್ ಆಮೇಲೆ ಅರ್ಥ ಆಯಿತು, ಓಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಾ, ಅರ್ಥ ಆಯಿತು ಅಂತ ನಾನು ಹೇಳಿದೆ. ನೋಡಿ ಕುಂಬಳಕಾಯಿ ಕಳ್ಳ ಅಂತ ನಂಗೆ ಗೊತ್ತಾಯಿತು, ಬಟ್ ಪರವಾಗಿಲ್ಲ, ಇಫ್ ಯು ಆರ್ ಜೆನ್ಯೂನ್ ಯು ಪುಟ್ ಅಪ್ ಜೆನ್ಯೂನ್ ರಿವ್ಯೂಸ್ ಅಂತಲೂ ಹಾಕಿ ಎಲ್ಲ ಬಿಟ್ಟೆ. ದೆನ್ ಸಂಬಂಧ ಇಲ್ದಿರೋರು ಹೋಗ್ಬಿಟ್ಟು, ಇಟ್ಸ್ ನಾಟ್ ಇವನ್ ದಿಸ್ ಪರ್ಟಿಕ್ಯುಲರ್ ಕೆಫೆ, ಬಟ್ ಸಮ್ XYZ ಪರ್ಸನ್, ಥರ್ಡ್ ಪರ್ಸನ್ನು, ಹೀ ವೆಂಟ್ ಆ್ಯಂಡ್ ಹೀ ಪುಟ್ ಅ ಪೊಲೀಸ್ ಕಂಪ್ಲೇಂಟ್. ಆಯಿತಾ, ಅದು ನನಗೆ ಏನಾಯಿತು ಗುರು ಅಂತ ನಾನು ನೋಡ್ತೀನಿ ಇಲ್ಲಿ. ಅವರು ನನಗೆ ಮೆಸೇಜ್ ಮಾಡಿದರು ಈ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ, ಇದೇನೋ ಸರಿಗಿಲ್ಲ ಕಣೋ, ಹಂಗೆ ಹಿಂಗೆ, ನೀನು ಯಾರೋ, ನಿನ್ಗೇನು ಗೊತ್ತೋ, ಹಂಗೆ ಎಲ್ಲ ಹಾಕಿದ್ರು. ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟೆ ನಾನು, ನೋಡಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಹಾಕಿದ ಮೇಲೆ ಈ ಥರ ಸಿಚುವೇಶನ್ ಆಯಿತು. ಹಂಗೆ ನಾನು ಹೈಲೈಟ್ ಮಾಡಿ ಇಟ್ಬಿಟ್ಟೆ ಅದನ್ನು. ಅಲ್ಲಿ ಬಿಟ್ಬಿಟ್ಟು ನಾನು ಆ್ಯಕ್ಚುಲಿ ಎಕ್ಸಾಮ್ ಬರೀತಾಯಿದ್ದೆ ಆ ಟೈಮಲ್ಲಿ, ಆವಾಗಿನ್ನ M.Com ಮಾಡ್ತಾಯಿದ್ದೆ. ಸೊ ಎಕ್ಸಾಮ್ ಇನ್ನು ಒಂದು 3-4 ಡೇಸ್ ಇತ್ತು, ಹಾಕಿ ಬಿಟ್ಬಿಟ್ಟೆ. ದೆನ್ ಸ್ಟೋರಿ ಇರೋದು ಬರೀ 24 hours, ಅದನ್ನ ಮರ್ತೋಗ್ಬೇಕು. ಸ್ಟೋರಿ ಹೈಲೈಟ್ ಮಾಡಿದ್ದೆ, ತೆಗಿಬಿಡ್ತಾ ಇದೆ. ಬಟ್ ಅವರು ಎಕ್ಸಾಮ್ ದಿನಾನೇ ಎಕ್ಸಾಮ್ ಇನ್ನೇನು ಬರೀತಾ ನಂಗೆ ಕಾಲ್ ಬರ್ತಾಯಿದೆ. ಏನಿದು ಕಾಲ್ ಬರ್ತಾಯಿದೆ ಅಂದರೆ, ಕಾಲ್ ಇತ್ತು ನೋಡಿ, ಎಕ್ಸಾಮಿಂದ ಸದ್ಯ ಆಚೆ ಬಂದೆ, ಫಸ್ಟ್ ಎಕ್ಸಾಮ್ ಅದಿನ್ನ ಆಚೆ ಬಂದಿದ್ಮೇಲೆ ಪೊಲೀಸ್ ಕಾಲು, ಇಲ್ಲಿ ಬರಬೇಕಪ್ಪ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ಅಂತ. ನಾನು ಇದೇನಿದು ಅಂತ. ಆಮೇಲೆ ನನಗೆ ಒಂದಷ್ಟು ಜನ ಫುಡ್ ಬ್ಲಾಗರ್ಸ್ ಅಷ್ಟೇ ಕಾಲ್ ಮಾಡಿ, ನೋಡೋ ಈ ಪರ್ಸನ್, ಈ ಕಾಫಿ ಓನರು ಸ್ವಲ್ಪ ಈ ಥರ ಹಿಂಗೆ ಮಾಡಿದ್ದಾರೆ, ಸೊ ನೀನು ಬರಬೇಕು ಅಂತ ಹೇಳಿದ್ರು. ಸರಿ ಅದೆಲ್ಲ ಐತಿ, ಅದರಲ್ಲಿ ಏನಿದೆ ಹೋಗೋಣ ಅಂತ ನಾನು. ಬಟ್ ಒಂದು ಟೆನ್ಷನ್ ಇತ್ತು, ಎಕ್ಸಾಮ್ ಇದೆ, ನಾಳೆನೂ ಎಕ್ಸಾಮ್ ಇದೆ, ಓದ್ಬೇಕು ಬೇರೆ. ಆಯಿತಾ, ಸೊ ಅಲ್ಲಿ ನಾನು ಇವಾಗ ಸ್ಟೇಷನ್ ಹೋಗಿದ್ದ ಮುಂಚೆ ನಮ್ಮ ಅಣ್ಣನ ಫ್ರೆಂಡ್ ಇದ್ದಾರೆ ಒಬ್ಬರು, ಈಸ್ ಆನ್ ಅಡ್ವೊಕೇಟ್. ಅದಕ್ಕೂ ನಂಗೆ ಗೊತ್ತು ಎಲ್ಲ ದೊಡ್ಡ ದೊಡ್ಡ ಪಾರ್ಟಿಗಳು ಇಲ್ಲಿ ಇರೋದು, ಕರ್ಕೊಂಡು ಹೋಗೋಣ ಅಂತ ಅಡ್ವೊಕೇಟ್ನ ಕರ್ಕೊಂಡು ಹೋದೆ. ಸೊ ಹಿ ವಾಸ್ ವಿತ್ ಮೀ. ಬಟ್ ಪೊಲೀಸ್ ಸ್ಟೇಷನ್ ಅಷ್ಟೇ ಎಂಟರ್ ಆದಾಗ ಸ್ವಲ್ಪ ಅಥಾರಿಟೇಟಿವ್ ಆಗಿದ್ದರು ಅಲ್ಲಿ ಇರೋರು, ಅವ್ರ ಜೊತೆ ಸೇರಿಕೊಂಡು. ಆಮೇಲೆ ಏನೋ ಸ್ವಲ್ಪ ಜೋಬಲ್ಲೆಲ್ಲ ಕೈ ಹಾಕ್ಬೇಡ ಹಂಗೆ ಅಂದ್ಕೊಂಡು, ಏನಿದು ಕರೆಕ್ಟಾಗಿ ನಿಂತ್ಕೋ, ಹಂಗೆ ಸ್ವಲ್ಪ ಬುಲಿ ಮಾಡೋಕ್ಕೆ ನೋಡಿದ್ರು.
ಆಯ್ತಾ, ಪಕ್ಕದಲ್ಲೇ ಅಡ್ವೊಕೇಟ್ ನಿಂತಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ನೀವು ಯಾರು ಅಂದರು, ಅಡ್ವೊಕೇಟ್ ಅಂದರು. ಅವಾಗ ಹೌದಾ ಸರ್, ಬನ್ನಿ ಸರ್ ಸೈಡಿಗೆ ಬನ್ನಿ ಸರ್, ಹಂಗೆ ಅಲ್ಲೇ ಟೋನ್ ಚೇಂಜ್ ಆಯಿತು ಅಡ್ವೊಕೇಟ್ ಅಂದಿದ ತಕ್ಷಣ. ಸೊ ಪವರ್ ಆಫ್ ಅಡ್ವೊಕೇಟ್ ಅಲ್ಲೇ ನನಗೂ ಅರ್ಥ ಆಗಿದ್ದು ಆ್ಯಕ್ಚುಲ್ ಆಗಿ. ಸೊ ಅಲ್ಲಿ ಒಂದಷ್ಟು ಡಿಸ್ಕಷನ್ ಆಯಿತು. ಆಮೇಲೆ ಮೇನ್ ಇನ್ಸ್ಪೆಕ್ಟರ್ ಬಂದರು. ಅವರು ಇದೆಲ್ಲ ಒಂದು ಕೇಸ್ ಏನೋ ಅಂದ್ಬಿಟ್ಟು, ಅಂದರೆ ಕಂಪ್ಲೇಂಟ್ ಇದಕ್ಕೆಲ್ಲ ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಹೋಗಿ ಒಂದು ಹೋಟ್ಲ್ ಬಗ್ಗೆ ಹೇಳಿದ್ದಕ್ಕೆ ಅದು ಒಪಿನಿಯನ್, ಅದು ಒಪಿನಿಯನ್ಗೆಲ್ಲ ಯಾರು ಅದು ಬೇಕಂದರೆ ತಿಂತಾರೆ, ಇಲ್ಲಾಂದರೆ ಇಲ್ಲ, ಅವ್ರ ಒಪಿನಿಯನ್ ಅವ್ರು ಹಾಕ್ಕೊಂಡು ಹೋಗ್ತಾರೆ. ಇದೆಲ್ಲ ಈ ಥರ ಮಾಡಬೇಡಿ, ನೀವು ನಿಮ್ಮ ಪಾಡಿಗಿರಿ, ಇವ್ರ ಪಾಡಿಗಿರ್ತಾರೆ ಅಂದ್ಬಿಟ್ಟು ನಾನೊಂದು ಇದು ಬರೆದು ಕೊಟ್ಟೆ, ದಟ್ ಐ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಯೋರ್ ಪರ್ಟಿಕ್ಯುಲರ್ ಬಿಸ್ನೆಸ್, ಯು ಡೋಂಟ್ ಕಮ್ ಟು ಮೀ ಅಂತ. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ನಂದು ಅಕೌಂಟ್ ತುಂಬಾ ರಿಪೋರ್ಟ್ ಆಗ್ಬಿಟ್ಟಿತ್ತು, ಫುಲ್ ನೆಕ್ಸ್ಟ್ ಲೆವೆಲ್ಲು. ಇನ್ಸ್ಟಾಗ್ರಾಮಲ್ಲಿ ಅವಾಗ ಇದ್ದಿದ್ದು ಬರೀ 2,000 ಫಾಲೋವರ್ಸು. ಸೊ ನಂಗೆ ಟೆನ್ಷನ್ ಇಲ್ಲ, ನಂಗಿದ್ರು ಯೂಟ್ಯೂಬ್ ಮಾನಿಟೈಸ್ ಆಗಿದೆ. ಇನ್ಸ್ಟಾಗ್ರಾಮ್ ಹೋದ್ರೂ ಹೋಗ್ಲಿ ಪರವಾಗಿಲ್ಲ, ನನಗೇನೂ ಇಲ್ಲ, ನಾನು ಇದ್ದಂಗೆ ಹೇಳ್ತೀನಿ ಅಂತ ನಾನು ಅವಾಗ ಹಂಗೆ ಇದ್ದೆ. ದೆನ್ ಫುಲ್ ರಿಪೋರ್ಟ್ ಆಗಿತ್ತು, ಎಲ್ಲ ದೊಡ್ಡ ಎಲ್ಲ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿ ಸ್ಟೋರೀಸ್ ಎಲ್ಲ ಹಾಕಿ ಏನೇನೋ ಹೇಳ್ಬಿಟ್ಟಿದ್ರು, ನೀನವನು ಅಂಥವನು, ನಿನಗೇನು ಗೊತ್ತಿಲ್ಲ, ನಿನ್ಗೆ ಏನೋ ಕೆಟ್ಟದಾಗೂ ಹೇಳಿದ್ರು. ಇರಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಆಮೇಲೆ ಸಂಜೆ ಮನೆಗೆ ಬಂದು ನೋಡ್ತೀನಿ, ಆ ಲೆಟ್ರ್ ನಾನು ಒಂದು ಬರೆದಿದ್ದೆ. ಆ ಲೆಟ್ರ್ ತೊಗೊಂಡೋಗ್ಬಿಟ್ಟು ಸ್ಟೋರಿಯಲ್ಲಿ ಹಾಕ್ಬಿಟ್ಟು, ಈ ಪಾಪ ಹುಡುಗ ಎಷ್ಟು ನರಳ್ತಾ ಇದ್ದ ಅಲ್ಲಿ ಕೂತ್ಕೊಂಡು, ನಂಗೆ ತುಂಬಾ ಒಂಥರ ಆಯಿತು. ನೀವೇ ತಾನೇ ಹಿಂಗೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಫುಲ್ ಜೋರಾಗಿ ಮಾತಾಡಿದ್ದು ಅಂತ. ಅಲ್ಲೇ ಡಬಲ್ ಶೇಡ್ಸ್ ನೋಡಿದೆ ನಾನು, ಏನ್ ಗುರು ಇದು ಹೀಗೆ ಅಂತ. ಆಮೇಲೆ ಸರಿ ಬಿಡು ಪರವಾಗಿಲ್ಲ ಅಂತ. ಏನ್ ಲೆಟರ್ ಬರ್ದಿದ್ರಿ ಅಂತ ಕೇಳ್ಬೋದಾ? ಹಾ, ಸೊ ಅದರಲ್ಲಿ ಐ ರೋಟ್ ದಟ್ ಇನ್ಮೇಲಿಂದ ಇನ್ಮೇಲಿಂದ ಇಂಟರ್ಫಿಯರ್ ಮಾಡಲ್ಲ ನಾನು, ನೀವು ನಿಮ್ದು ನೋಡ್ಕೊಳ್ಳಿ, ನಾನು ನಂದು ನೋಡ್ಕೊತೀನಿ ಅಂತ. ಅದರಲ್ಲಿ ಅಪಾಲಜಿ ಲೆಟರ್ ಥರ ಇವರೇ ಸೃಷ್ಟಿಸ್ಕೊಂಡ್ರು. ಏನು ನಾನು ಇಲ್ಲಿ ಕೇಳೇ ಇಲ್ಲ ಆ ಲೆಟರ್. ನೀವು ಅಂದರೆ ಆಬ್ವಿಯಸ್ಲಿ ಇಟ್ಸ್ ನಾಟ್ ಹಿಯರ್, ಅದು ಪೊಲೀಸ್ ಸ್ಟೇಷನಲ್ಲೇ ಇರುತ್ತೆ. ಸೊ ಅವ್ರು ಬನಶಂಕರಿ ಪೊಲೀಸ್ ಸ್ಟೇಷನ್, ಸೆಕೆಂಡ್ ಸ್ಟೇಜ್ ಕೇಳಿ ನೋಡಿ, ಇರುತ್ತೋ ಇರಲ್ಲ, ಒಂದು ಪೇಪರ್ ಸೈಡ್ಗೆ ಹಾಕಿರ್ತಾರೆ ಆಯಿತಾ. ಸೊ ಅದಾಗಿದ್ಮೇಲೆ ಹೀಗೆ ಶುರುವಾಗಿದ್ದು ಈ ಇನ್ಸಿಡೆಂಟ್ ಆಯಿತು. ಅವರು ಒಂದು ಇದು ಹೇಳಿದರು, ದಟ್ ನಿನಗೇನು ಬರಲ್ಲ ಅಂತ. ನಾನು ಯೂಟ್ಯೂಬಲ್ಲಿ 30 ನಿಮಿಷ ವೀಡಿಯೋ ಮಾಡೋದು, ಆಯಿತಾ. 30 ನಿಮಿಷ ಮಾಡೋನು 30 ಸೆಕೆಂಡ್ ಮಾಡೋಕ್ಕಾಗಲ್ವಾ? ಅಷ್ಟು ಲೆಂತಲ್ಲೇ ಮಾತಾಡ್ತೀನಿ, ಅಷ್ಟು ನೋಡ್ಕೊಂಡೆಲ್ಲ ವೀಡಿಯೋ ಎಡಿಟ್ ಮಾಡ್ತೀನಿ. ನೀವು ಮಾಡೋ 30 ಸೆಕೆಂಡ್ಗೆ ಇಷ್ಟೊಂದು ಕೊಚ್ಕೊತಾ ಇದ್ರಾ, ನಾನು ಮಾಡಿ ತೋರಿಸ್ತೀನಿ ಅಂತ ಅವಾಗ ಶುರು ಮಾಡಿದ್ದು ರೀಲ್ಸು. ನನ್ನ ರೀಲ್ ಜರ್ನಿ ಅವಾಗ ಆ್ಯಕ್ಚುಲಾಗಿ ಶುರು ಆಯಿತು. ಸೊ ದಿಸ್ ವಾಸ್ ಇನ್ ಏಪ್ರಿಲ್ ಮೇ. ಅವಾಗಿಂದ ಶುರು ಮಾಡಿ ಇವಾಗ ತನಕ ದಟ್ಸ್ ವಾಟ್ ಐ ಆಮ್ ಜಸ್ಟ್ ಡೂಯಿಂಗ್ ರೀಲ್ಸ್. ಇವಾಗ ಯೂಟ್ಯೂಬಲ್ಲೂ ಬಿಡ್ತಾ ಇದ್ದೀನಿ ವೀಕ್ಲಿ ಒಂದು, ಬಟ್ ಅಲ್ಲಿ ಯಾರು ನೋಡಲ್ಲ, ನೋಡಿದ್ರೆ ನನಗೂ ಖುಷಿ ಆಗುತ್ತೆ ನೋಡಿ. ಸೊ ಈ ಇನ್ಸಿಡೆಂಟ್ ಇಂದ ಫುಲ್ ನೀವು ಇನ್ಸ್ಟಾಗ್ರಾಮಿಗೆ ಮಾತ್ರ ಕಾನ್ಸಂಟ್ರೇಟ್ ಇನ್ಸ್ಟಾಗ್ರಾಮ್ಗೆ ಅದು ಮಾನಿಟೈಸ್ ಆಗಿರೋದು. ಯೂಟ್ಯೂಬ್ ಜಸ್ಟ್ ಮಾನಿಟೈಸ್ ಆಯಿತು, ಬಟ್ ಬಿಟ್ಬಿಟ್ಟೆ ನಾನು. ಸೊ ನನಗದೊಂದು ಜಿದ್ದಿತ್ತು, ಇಲ್ಲ ನಾನು ಮಾಡಲೇಬೇಕು ಅಂತ, ನನಗೂ ಆಗುತ್ತೆ ಇದರಲ್ಲಿ ಏನಿಲ್ಲ, ನಾನು ತೋರಿಸ್ತೀನಿ ಅಂತಾನೆ ನಂದಿತ್ತು. ಸೊ ಹಾಗೆ ಮಾಡಿದೆ. ಸೊ ರೀಲ್ಸ್ ಕ್ಲಿಕ್ ಆಗಿ ಜನಕ್ಕೆ ಇಷ್ಟಪಟ್ಟರು. ಹಾಗೆ ನಾನು ಉಡುಪಿ, ಮಂಗಳೂರು, ಹಂಪಿ, ಬಳ್ಳಾರಿ ಎಲ್ಲ ಕಡೆ ಸುತ್ತಾಡಿದೆ. ಎಲ್ಲ ಥರ ಫುಡ್, ಅಂದರೆ ಇದರಿಂದ ಒಂದು ಐ ಗಾಟ್ ಟು ನೋ ಇಂಡಿಯನ್ ಕಲ್ಚರ್ ಹೇಗಿದೆ. ಪ್ರತಿ 5-10 ಕಿಲೋಮೀಟರ್ಸ್ಗೂ ಹೊಸ ಹೊಸ ಫುಡ್ಡು, ಅದೇ ದೋಸೆ ಬೇರೆ ಬೇರೆ ಥರ ಇರುತ್ತೆ. ಸೊ ಸುಮಾರು ಕಲಿಯಕ್ಕೆ ಸಿಕ್ತು ನನಗೆ. ಸೊ ಇದರಿಂದ you experienced a lot of things. ಇದ್ರ ಯೂಟ್ಯೂಬಲ್ಲೂ ಮಾಡಿದ್ದೀನಿ ನಾನು. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಎಲ್ಲ ಹೋಗಿ ಬಂದಿದೆ. ಕನಕಪುರ ಸೀರೀಸ್ ಅಂತ ಎಲ್ಲ ಮಾಡಿ ಆ ಕಡೆ ಈ ಕಡೆ ಎಲ್ಲ ಹೋಗಿದೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸೇರಿದ್ಮೇಲೆ ಜಸ್ಟ್ ಅಂದರೆ ಈ ಇನ್ಸಿಡೆಂಟ್ ಆದ್ಮೇಲೆ ಜಸ್ಟ್ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲೇ ಫುಲ್ ಮಾಡ್ತಾ ಇರೋದು ಸದ್ಯಕ್ಕೆ. ಸೊ ಯೂಟ್ಯೂಬ್ ಮಾನಿಟೈಸ್ ಆಗಿತ್ತು, ಅದನ್ನ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದಿದ್ದೀರಾ. ಇನ್ಸ್ಟಾಗ್ರಾಮ್ ಇನ್ನ ಮಾನಿಟೈಸ್ ಆಗಿಲ್ಲ, ಬಟ್ ವಿ ನೋ ಇನ್ಫ್ಲೂಯೆನ್ಸರ್ಸ್ಗೆ ಬ್ರ್ಯಾಂಡ್ ಪ್ರಮೋಷನ್ ಅಂತ ಎಲ್ಲ ದುಡ್ಡು ಬರುತ್ತೆ. ಹೌದು. ಸೊ ಅದು ಹೇಗೆ ನಡೀತಾ ಇದೆ? ಸೊ ಇವಾಗ ನಾನು ಮಾಡೋದು ನನ್ನ ಕಂಟೆಂಟ್ ಯೂಶುವಲ್ ಆಗಿ ಲೋಕಲ್ ಕಂಟೆಂಟು, ಅಂದರೆ ಲೋಕಲ್ ಫುಡ್, ಸ್ಟ್ರೀಟಲ್ಲಿರೋ ಕಾರ್ಟ್ಗಳು ಜೊತೆಗೆ ದರ್ಶಿನಿಗಳು ಜಾಸ್ತಿ ಅಂಥದ್ದೇ ಇರುತ್ತೆ, ಚಿಕ್ಕ ಚಿಕ್ಕ ಹೋಟೆಲ್ಗಳು. ಆಮೇಲೆ ಆಬ್ವಿಯಸ್ಲಿ ನಾನು ಹೆರಿಟೇಜ್ ಥರ ಇರೋದು ಇಲ್ಲ ಒಂದು ಹಿಸ್ಟ್ರಿ ಇರೋ ಹೋಟೆಲ್ಸ್ಗೂ ಹೋಗ್ತೀನಿ, ಒಂದು ಲಾಂಗ್ ಹಿಸ್ಟ್ರಿ ಇರೋದು. ದೇ ಡೋಂಟ್ ನೀಡ್ ಪ್ರಮೋಷನ್. ದೊಡ್ಡ ದೊಡ್ಡ ಹೋಟೆಲ್ಗೆ ಇವಾಗ CTR ವಿದ್ಯಾರ್ಥಿ ಭವನ್ಗೆ ಯಾರು ಪ್ರಮೋಟ್ ಮಾಡ್ತಾರೆ? ಅಂಥ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಯಾರು ಪ್ರಮೋಟ್ ಬೇಕಾಗೇ ಇಲ್ಲ.
ಆಯ್ತಾ. ಅದಕ್ಕೆ ನೀವು PR ಬೇಡ, ಯಾರು ಬೇಡ, ಜನರು ಹೋಗ್ತಾರೆ. ವಿರಾಟ್ ಕೊಹ್ಲಿ ಅವರೇ ಹೋಗಿದ್ದಾರೆ ಆಯ್ತಾ. ಸೊ ದಟ್ ಈಸ್ ದೇರ್ ಸೊ ಆ ಥರ ಹೋಟೆಲ್ಸ್ಗೆ ಯು ಡೋಂಟ್ ನೀಡ್ ಇಟ್. ಆಮೇಲೆ ನಾನು ಹೋಗೋದೆಲ್ಲ ಈ ಸ್ಟ್ರೀಟ್ ಸೈಡಲ್ಲಿರೋ ಕಾರ್ಟ್ಗಳು, ಅದಾಗಿದ್ಮೇಲೆ ದರ್ಶಿನಿ, ಸೊ ಸ್ಟ್ಯಾಂಡ್ ಅಲೋನು, ಆವಾಗ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬರುತ್ತೆ. ನಾನು ಮಾಡ್ತೀನಿ ಬ್ರ್ಯಾಂಡ್, ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ ಬಂದಾಗ ಅವ್ರ ದುಡ್ಡಿದೆ, ಯಾಕೆ ಇಸ್ಕೊಬಾರ್ದು ಆಯ್ತಾ, ಕೊಡ್ತಾರೆ. ಬೇರೆ ಎಲ್ಲರೂ ತಿಂತಾ ಇದ್ದಾರೆ, ನಾನು ಯಾಕೆ ತಿನ್ಬಾರ್ದು. ಬಟ್ ಅವ್ರಿಗೆ ಒಂದು ಕ್ಲಾಸ್ ಹಾಕಿರ್ತೀನಿ, ನಾನು ಹೇಳ್ಬಿಡ್ತೀನಿ, ನೋಡಿ ನಾನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಅವ್ರು ಹೇಳ್ತಾರೆ, ಸರ್ ನೀವು ಅದೇ ಹೇಳಿ ಸರ್, ಯಾಕಂದ್ರೆ ನೀವು ಚೆನ್ನಾಗಿಲ್ಲ ಅಂದ್ರೂ ಅವ್ರು ಬಂದು ಟ್ರೈ ಮಾಡ್ತಾರೆ ಸರ್ ಅಂತ ನನಗೆ ಅನ್ಕೊಂಡು. ಸೊ ನೆಗೆಟಿವ್ ಮಾರ್ಕೆಟಿಂಗ್ ಈಸ್ ಆಲ್ಸೋ ವರ್ಕಿಂಗ್ ಔಟ್ ಫಾರ್ ದೆಮ್ ಆ ಥರ. ಸೊ ಚೆನ್ನಾಗಿಲ್ಲ ಅಂದ್ರು, ಬಟ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ದುಡ್ಡು ಕೊಟ್ಟು ಹೇಳಿಸ್ತಾರೆ. ಇಟ್ಸ್ ವೆರಿ ಅಂದ್ರೆ ವಿಯರ್ಡ್ ಆಗೂ ಇದೆ. ನಾನು ಸುಮಾರು ಔಟ್ಲೆಟ್ಸ್ಗೆ ಹೋಗಿ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ನೋ, ಬಟ್ ಅವ್ರ ಫೋಕಸ್ ಏನಂದ್ರೆ ಹಿ ಲೈಕ್ 3 items, he didn't like 1 item ಆಯ್ತಾ. 3 ಐಟಮ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಒಂದು ಚೆನ್ನಾಗಿಲ್ಲ, ಇಂಪ್ರೂವ್ ಮಾಡ್ಕೊಂತಾರೆ ಅಂತಾನು ಅವ್ರು ಹೇಳಿರ್ತಾರೆ. ನಾನು ರೀಲಲ್ಲೂ ಹೇಳಿರ್ತೀನಿ, ಇಲ್ಲ ಈ ಥರ ಸ್ವಲ್ಪ ಆಫ್ ಬೀಟ್ ಆಗಿತ್ತು, ಈ ಥರ ಇಂಪ್ರೂವ್ ಮಾಡ್ಕೊತಾರೆ ಅಂತ ಹೇಳಿದ್ರು, ಬಟ್ ನೀವು ಈ 3 ಐಟಮ್ನ ಫೋಕಸ್ ಮಾಡಿ ಅಂತಾನು ಹೇಳ್ತೀನಿ. ಯೂಶಲಿ ಈ 3 ಐಟಮ್ನೇ ಫೋಕಸ್ ಮಾಡ್ತಾರೆ, ಬಟ್ ಒಂದಷ್ಟು ಜನಕ್ಕೆ ಕುತೂಹಲ ಇರ್ತಲ್ಲ, ಏನಕ್ಕೆ ಇವ್ನು ಚೆನ್ನಾಗಿಲ್ಲ ಅಂತ ಹೇಳಿದಾನಂತ, ಅದಕ್ಕೂ ಹೋಗಿ ಟ್ರೈ ಮಾಡ್ತಾರೆ. ಒಂದೊಂದ್ಸತಿ ಆಮೇಲೆ ನನ್ನ ಕಮೆಂಟ್ಸು ಬಂದಿದೆ, ನಾನು ಹೋಗಿ ಟ್ರೈ ಮಾಡಿದೆ, ನೀವು ಹೇಳ್ದಂಗೆ ಸರಿಗಿಲ್ಲ ಅಂತ ಅದನ್ನು ಕಮೆಂಟ್ ಮಾಡಿದೆ. ನಾನು ಒಂದು ಜಾಗಕ್ಕೆ ಹೋಗಿದ್ದೆ ಆಯ್ತಾ, ಅಲ್ಲಿ ಬ್ರೆಡ್ ಪಕೋಡ ಕೊಟ್ಟಿದ್ರು, ಅದು ಡೀಸೆಲ್ ಪಕೋಡ ಅಂತಾನೆ ಹೇಳ್ಬೋದು, ಎಷ್ಟು ಆಯಿಲು, ಅದು ನೆಕ್ಸ್ಟ್ ಲೆವೆಲ್ ಕರ್ರಿಗಿತ್ತು, ಸರಿಗಿಲ್ಲ ಅಂತಾನು ಹೇಳ್ದೆ. ಇದು ಒಂದು ಬ್ರೆಡ್ ಪಕೋಡದಲ್ಲಿ ಒಂದು 3-4 ಬಜ್ಜಿ ಮಾಡ್ಬೋದು ಈಸಿಯಾಗೆ, ಆ ರೇಂಜಿಗಿತ್ತು. ಒಬ್ರು ನಾನು ಹಂಗೆ ಕಮೆಂಟ್ ಹಾಕಿದ್ದಾರೆ, ನಾನು ಹೋದೆ ಟ್ರೈ ಮಾಡಿದೆ, ನನ್ನ ಹತ್ರ ಕಾಸು ಜಾಸ್ತಿ ಇತ್ತು ಅಂತಾನು ಹಾಕಿದ್ದಾರೆ, ಪಿನ್ ಮಾಡಿಟ್ಟಿದ್ದೀನಿ, ಜಾಸ್ತಿ ಇತ್ತು, ನಾನು ಟ್ರೈ ಮಾಡಿದೆ, ಇವ್ರು ಹೇಳ್ದಂಗೆ ನಿಜಾನೇ, ಇದರಲ್ಲಿ ಒಂದು 4-5 ಬಜ್ಜಿನೇ ಮಾಡ್ಬಿಡ್ಬೋದು. ಆಮೇಲೆ ಎಷ್ಟು ಕರ್ರಿಗಿತ್ತು ಆಯಿಲು, ನನಗೂ ಸೆಟ್ ಆಗಿಲ್ಲ, ಚೆನ್ನಾಗಿಲ್ಲ, ನಾನು ಬಿಸಾಕ್ ಬಂದೆ ಅಂತಾನೆ ಹೇಳಿದ್ರು. ಸೊ ಅದನ್ನ ಪಿನ್ ಮಾಡು ಇಟ್ಟಿದ್ದೀನಿ. ಅದು ಇನ್ನು ಎಷ್ಟೊಂದು ಆ ಥರ ಆಗಿದೆ ಇನ್ಸಿಡೆಂಟ್ಸು. ಇದಾದ್ಮೇಲೆ ಇವಾಗಲೂ ಅಷ್ಟೇ, ನಾನು ಇದ್ದಿದ್ದಂಗೆ ಹೇಳ್ತೀನಿ, ಚೆನ್ನಾಗಿದೆ ಇಲ್ಲಾಂದರೆ ಇಲ್ಲ. ಒಂದಷ್ಟು ಓನರ್ಸ್ ಮೆಸೇಜ್ ಮಾಡ್ತಾರೆ, ಎಷ್ಟೊಂದು ಸತಿ ನಾನು ಕೋಆಪ್ರೇಟ್ ಮಾಡಿದ್ದೀನಿ. ಅವ್ರು ಏನಾದರೂ ಅರ್ಥ ಮಾಡ್ಕೊಳೋ ಥರ ಇದ್ದರೆ ನಾನು ಒಂದೊಂದು ಸತಿ ಹಾಕಲ್ಲ, ತುಂಬಾ ಇಲ್ಲ ಸರ್ ನಾವು ನೋಡ್ಕೊತೀವಿ, ಮತ್ತೆ ಬನ್ನಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಸರಿ ಅಂತ ಸೆಕೆಂಡ್ ಚಾನ್ಸು ಕೊಟ್ಟಿರ್ತೀನಿ. ಆ ಥರನೂ ಮಾಡಿದ್ದೀನಿ, ಹೋಗಿದ್ದೀನಿ, ರೀಲ್ ನಾನು ಡಿಲೀಟ್ ಮಾಡಿದ್ದೀನಿ, ಆ ಥರ ಸಿಚುವೇಶನ್ಸು ಬಂದಿದೆ. ಒಂದೊಂದ್ಸರಿ ಸ್ಟೋರಿಲೇ ಹಾಕಿಬಿಟ್ಬಿಡ್ತೀನಿ. ಬಟ್ ಎಸ್, ಮೆಜಾರಿಟಿ 90% ಆಫ್ ದ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಾಕ್ಬಿಡ್ತೀನಿ, ನಾನು ಹಾಕ್ತೀನಿ. ಬಟ್ ಅವರು ಒಪ್ಕೊತಾರೆ, ಪರವಾಗಿಲ್ಲ ಸರ್ ಅಂತಲೇ ಹೇಳ್ತಾರೆ. ಸೊ ಇಟ್ಸ್ ಓಕೆ, ನಾಟ್ ಎನ್ ಇಶ್ಯೂ. ನೆಗೆಟಿವ್ ಕಾಮೆಂಟ್ಸ್ ಕೂಡ ಬಂದಿದೆಯಾ? ಹಾಂ, ಸುಮಾರು ಬಂದಿದೆ. ಓಕೆ, ಹೌ ಡು ಯು ಡೀಲ್ ವಿತ್ ಇಟ್? ಏನಿಲ್ಲ, ಸ್ಟಾರ್ಟಿಂಗಲ್ಲಿ ತುಂಬಾ ಏನಿದು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಇತ್ತು. ಯಾಕೆ ಈ ಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳಿದ್ನಲ್ಲ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಅಂತ. ಒಂದೊಂದು ಜನ ಅಂದರೆ ಚೆನ್ನಾಗಿದ್ರು, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಇಷ್ಟ ಆಗಿರುತ್ತೆ, ಬಟ್ ಅವ್ರಿಗೆ ಇಷ್ಟ ಆಗಿರಲ್ಲ, ಇವನು ಬರೀ ದುಡ್ಡು ತೊಗೊಂಡು ಮಾಡ್ತಿದ್ದಾನೆ. ಯಾರೋ ಇಷ್ಟು ದೊಡ್ಡ ಹೋಟ್ಲಿಗೆ ಯಾರೋ ಬೇಕು, ಅವ್ರು ಬೇಡವೇ ದುಡ್ಡು ಕೊಡೋದು. ಅದಕ್ಕೋಸ್ಕರ ನಾನು ಪ್ರತಿ ರೀಲಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರೆ ಬಿಲ್ ತೋರಿಸ್ತೀನಿ, ನಾನು ದುಡ್ಡು ಕೊಟ್ಟು ತಿಂತಾ ಇರೋದು. ಸೊ ಅದನ್ನು ನಾನು ಹ್ಯಾಬಿಟ್ ಮಾಡಿದ್ದೀನಿ. ಇವಾಗ ಎಷ್ಟೊಂದು ಜನ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ, ನೀವೇನಾದ್ರು ದುಡ್ಡು ಕೊಟ್ಟು ತಿಂದಿದ್ರೆ ತೋರಿಸಿ ನಿಮ್ಮ ಬಿಲ್ಲು, ನೀವು ದುಡ್ಡು ಕೊಟ್ಟಿದ್ರೆ ತಿಂದಿರ ಅಂತ. ಸೊ ನಂದು ಆಲ್ಮೋಸ್ಟ್ ಎಲ್ಲ ರೀಲಲ್ಲೂ ಯುಲ್ ಸಿ ಐದರ್ ಫೋನ್ಪೇ, ಪೇಟಿಎಮ್ ಅದೇನೋ ಇರುತ್ತೋ ಅದರಲ್ಲಿ ಪೇ ಮಾಡ್ತಾ ಇರೋದು, ಅಥವಾ ಬಿಲ್ ಕೊಟ್ಬಿಟ್ಟಿದ್ರೆ ಬಿಲ್ಲು. ಯಾಕಂದರೆ ಚಿಕ್ಕ ಕಾಟಲ್ಲೆಲ್ಲ ನಾವು ದುಡ್ಡೇ ಕೊಡಬೇಕು ಅಥವಾ ಫೋನ್ಪೇ ಮಾಡಬೇಕು. ಸೊ ಬಿಲ್ ಅನ್ನೋದು ಏನಿರಲ್ಲ, ಅದೆಲ್ಲ ಹಾಕಿರ್ತೀನಿ. ಸೊ ಅಲ್ಲಿಂದ ಹೇಗಾಯ್ತಂದರೆ ಇಟ್ ಚೇಂಜ್ಡ್ ಆಲ್ ಓವರ್. ಸೊ ನೆಗೆಟಿವ್ ಕಮೆಂಟ್ಸ್ ಫುಲ್ಲಿ ಬಿದ್ದೋಯ್ತು. ಸೊ ನನಗೆ ಇವಾಗ ಆಲ್ಮೋಸ್ಟ್ ಯಾವುದು ಬರೋದೇ ಇಲ್ಲ. ಇವನು ಬರೀ ಪೇಡ್ ಪ್ರಮೋಷನ್ ಮಾಡೋನು ಅಂತವನು ಇಂಥವ್ ಅಂತ. ಬಿಕಾಸ್ ದೇ ಆರ್ ಸೀಯಿಂಗ್ ಅಲ್ವಾ, ಎಲ್ಲರೂ ನೋಡ್ತಾ ಇದ್ದಾರೆ, ಇಲ್ಲ ಇವ್ನು ದುಡ್ಡು ಕೊಟ್ಟೇ ತಿಂತಾ ಇದ್ದಾನೆ, ನಿಜವಾಗ್ಲೇ ಹೇಳ್ತಾ ಇದ್ದಾನೆ, ನಿಜಾನೇ ಎಲ್ಲ ಹೇಳ್ತಾ ಇರೋದು, ಚೆನ್ನಾಗಿದ್ದಾನೆ ಅಂತಲೇ ಹೇಳ್ತಾ ಇದ್ದಾನೆ ಅಂತ. ಸೊ ದಟ್ ಈಸ್ ಫೈನ್. ಬಟ್ ನಂಗೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಬರೋದು ಓನರ್ಸಿಂದಾನೆ, ಓನರ್ಸ್ ಇಲ್ಲ ಮ್ಯಾನೇಜ್ಮೆಂಟು. ಯಾಕಂದ್ರೆ ಅವ್ರು ದೀಸ್ ಆರ್ ದಿ ಪ್ಲೇಸಸ್ ವೇರ್ ಐ ವುಡಂಟ್ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ದಿ ಓನರ್. ಆಯ್ತಾ, ನಾನು ಎಲ್ಲೋ ಮೈಸೂರಿಗೆ ಹೋಗಿರ್ತೀನಿ, ಅಲ್ಲೇನೋ ತಿಂದಿರ್ತೀನಿ, ಅದು ನನಗೆ ಇಷ್ಟ ಆಗಿರಲ್ಲ, ಇಲ್ಲಿ ಬಂದ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಆ ಟೈಮಲ್ಲಿ ಅವ್ರಿಗೂ ಗೊತ್ತಿರಲ್ಲ, ನನ್ನ ಮ್ಯಾನೇಜ್ಮೆಂಟ್ ಜೊತೆ ಇಂಟ್ರಾಕ್ಷನ್ ಆಗಿರುತ್ತೆ, ಅವ್ರು ಸ್ವಲ್ಪ ಕೊಬ್ಬು ತೋರಿಸಿರ್ತಾರೆ, ಇಲ್ಲ ನಮ್ಮದೇ ದೊಡ್ಡದಂತ. ಸೊ ಹಂಗೆ ನಾವು ಸರಿ ಬಿಡಪ್ಪ, ನಾನು ಹಂಗೆ ರೀಲ್ ಹಾಕ್ತೀನಿ ಅಂತ ಈ ಥರನೂ ಹಾಕಿದ್ದೀನಿ. ಸರಿ ನಿಮ್ಮ ಸುಳ್ಳೆ ಮುಂದೆ ಹೋಗಲಿ ಅಂತ ಎಲ್ಲ ಹಾಕಿ ಪೋಸ್ಟ್ ಮಾಡಿದ್ಮೇಲೆ ಅವಾಗ
ಅರ್ಥ ಆಯಿತು ಲೈಕ್ ಸ್ವಲ್ಪ ಓನರ್ಸೇ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಪ್ರೊಫೈಲ್ ಹೋಗಿ ನೋಡಿದಾಗ ಅವರು ಇದು ಆ ಹೋಟೆಲ್ದು ಟ್ಯಾಗ್ ಇರುತ್ತೆ, ಓನರ್ ಆಫ್ ಸೋ ಆ್ಯಂಡ್ ಸೋ ಅಂತ. ಅವಾಗ ನಂಗೆ ಅರ್ಥ ಆಯ್ತು, ಓಕೆ ಇಟ್ಸ್ ಅವರ್ ಮ್ಯಾನೇಜ್ಮೆಂಟ್ ಆಫ್ ಸೋ ಆ್ಯಂಡ್ ಸೋ ಅಂತ. ಇಲ್ಲ ಅದ್ರ PR ಕಮೆಂಟ್ ಮಾಡ್ತಾ ಇರ್ತಾರೆ ತೆಗಿಬೇಕಂತ. ಒಂದಷ್ಟು ಜನ DMs ಅಲ್ಲಿ ಇರ್ತಾರೆ, ಬಟ್ ಅಲ್ಲಿ ನಾನು ನೋಡೋಕ್ಕೂ ಹೋಗಲ್ಲ. ಸೊ ಈ ನೆಗೆಟಿವ್ ಕಾಮೆಂಟ್ಸ್ನೆಲ್ಲ ಡಿಲೀಟ್ ಮಾಡ್ತೀರಾ ಅಥವಾ ಹಂಗೆ ಇಟ್ಕೊಡ್ತೀರಾ? ಮೆಜಾರಿಟಿ ಆಫ್ ದಮ್ ಹಂಗೆ ಇಟ್ಟಿರ್ತೀನಿ. ಹಾಂ, ನೋಡಲಿ ಅದ್ರಲ್ಲಿ ಏನಿದೆ, ಜನ ನೋಡಲಿ, ಅದು ಅವ್ರ ಒಪಿನಿಯನ್ ಅವ್ರು ಕೊಟ್ಟಿದ್ದಾರೆ, ಅವ್ರ ಇಟ್ಸ್ ಎನ್ ಒಪಿನಿಯನ್ ಅಷ್ಟೇ. ನಾನು ನನ್ನ ಒಪಿನಿಯನ್ ಹೇಗೆ ಕೊಡ್ತಾ ಇದೀನೋ ಅದು ಅವ್ರ ಒಪಿನಿಯನ್. ಅವ್ರಿಗೆ ಇಷ್ಟ ಆಗಿಲ್ಲ, ಇಷ್ಟ ಆಯ್ತು ಅಂದ್ರೆ ಹೌದು. ಓಕೆ, ಫುಡ್ ಬರೀ ತಿಂದು ಟೇಸ್ಟ್ ಮಾಡೋದಾ ಅಥವಾ ಕುಕಿಂಗ್ ಕೂಡ ಮಾಡ್ತೀರಾ? ನಾನು ಕುಕಿಂಗ್ ಮಾಡಲ್ಲ, ನಾನು ಕಲಿತಾ ಇದ್ದೀನಿ. ಅಂದರೆ ಅವಾಗ ಅಮ್ಮನ ಜೊತೆ ಅವ್ರು ಮಾಡ್ತಾ ಇರ್ತಾರೆ, ಅದನ್ನ ನೋಡ್ತಾ ಇರ್ತೀನಿ, ಒಂದೊಂದ್ಸತಿ ಹೆಲ್ಪ್ ಮಾಡ್ತೀನಿ. ಕಲಿಯೋದು ಅನ್ನಲ್ಲ, ಗೊತ್ತಾಯ್ತು. ಸೊ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಬಟ್ ನಾನು ಸಪ್ರೇಟಾಗಿ ಹೋಗಿ ಕುಕ್ ಮಾಡಲ್ಲ. ಬಟ್ ಇಂಗ್ರೀಡಿಯೆಂಟ್ಸ್ ಏನು ಹೋಗುತ್ತೆ, ಅದರ ಸ್ಮೆಲ್ ಏನು, ಟೇಸ್ಟ್ ಏನು, ಅದೆಲ್ಲ ಹೇಳ್ಕೊಡ್ತಾರೆ. ಸೊ ನಾನೊಂದಷ್ಟು ಕಣ್ಣಿಗೆ ಪಟ್ಟಿ ಎಲ್ಲ ಹಾಕೊಂಡು ಅದನ್ನೆಲ್ಲ ಟೇಸ್ಟ್ ಮಾಡಿ ಅದನ್ನೆಲ್ಲ ಟ್ರೈ ಮಾಡಿರ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಚಕ್ಕೆ ಹೇಗೆ ಟೇಸ್ಟ್ ಇರುತ್ತೆ ಅಂತ ಕಣ್ಣಿಗೆ ಇದು ಕ್ಲಾತ್ ಹಾಕೊಂಡ್ಬಿಟ್ಟು, ಬಟ್ಟೆ ಕಟ್ಕೊಂಡ್ಬಿಟ್ಟು, ಸೊ ಇದೇ ಚಕ್ಕೆ ಹೀಗೆ ಟೇಸ್ಟ್ ಬರುತ್ತೆ ಅಂತ. ಬಿಕಾಸ್ ಇಫ್ ಯು ಸಿ ಇಟ್ ವಿಲ್ ಗೆಟ್ ಟು ನೋ ಇದು ಚಕ್ಕೆ ಅಂತ, ಬಟ್ ಆ ಟೇಸ್ಟ್ನ ಅದು ಮೆಮೊರಿ ಆಗ್ಬಿಡ್ಬೇಕು ಅಂತ. ಸೊ ಅದು ಸಬ್ ಕಾನ್ಶಿಯಸ್ ಆಗಿ ಗೊತ್ತಾಗ್ಲಿ ಅಂತ. ಸೊ ಖಾರದ ಪುಡಿನೂ ತಿಂದಿದ್ದೀನಿ, ಅದರ ಎಲ್ಲ. ಸೊ ಫುಡ್ ರಿವ್ಯೂ ಮಾಡಿದಾಗ ಇದು ಹೆಲ್ಪ್ ಆಗುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅಲ್ಲ, ಅದು ಆಗ್ಲಿ ಅಂತ ಇದನ್ನ ಮಾಡೋದಾ ಅಥವಾ ಯು ಜನರಲಿ ಡೂ ಇಟ್, ಆರ್ ಫುಡ್ ರಿವ್ಯೂ ಹೆಲ್ಪ್ ಆಗುತ್ತೆ ಅಂತ ಇದನ್ನ ಮಾಡಿದೆ? ಫುಡ್ ರಿವ್ಯೂ ಹೆಲ್ಪ್ ಆಗುತ್ತೆ ಅಂತಾನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಮಾಡಿದೆ, ಈ ತರ ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಈ ಐಟಮ್ ಹೀಗೆ ಟೇಸ್ಟ್ ಇರುತ್ತೆ, ಸೋಂಫ್ಗೂ ಮತ್ತೆ ಜೀರಿಗೆಗೂ ವ್ಯತ್ಯಾಸ ಏನಿರುತ್ತೆ, ಅದ್ರ ಟೇಸ್ಟ್ ನೋಡಕ್ ಸೇಮೇ ಇರುತ್ತೆ, ಬಟ್ ಟೇಸ್ಟ್ ಬೇರೆದು, ಯಾವ್ದಕ್ಕೆ ಯಾವ್ದು ಯೂಸ್ ಮಾಡ್ತಾರೆ, ಉಪ್ಪು ಹಾಕಿದ್ರೆ ಏನ್ ಇದಾಗುತ್ತೆ, ಹೇಗೆ ಎಲಿವೇಟ್ ಆಗುತ್ತೆ, ಇದೆಲ್ಲ. ಸೊ ಇದೇ ಒಂದು ಸ್ವಲ್ಪ ನಾಲೆಜ್ ಇದೆ, ನಾನು ಕಲಿತಾ ಇದ್ದೀನಿ. ಸೊ ಕಲಿತಾನೆ ಇರ್ತೀನಿ. ಎಷ್ಟೊಂದು ಥರ ಕ್ಯೂಸಿನ್ಸ್ ಇದೆ, ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಬಟ್ ಮನೇಲಿ ಅಂದರೆ ಒಂದಷ್ಟು ಮನೆ ಕಂಟೆಂಟ್ ಅಂತ ಏನಾದ್ರು ಬಂದರೆ ಕುಕ್ಕಿಂಗ್ ಕಂಟೆಂಟು ನಮ್ಮ ಅತ್ತಿಗೆ ಇದ್ದಾರೆ. ಸೊ ಶೀಲ್ ಕಮ್ ಆನ್ ಕ್ಯಾಮ್ರಾ, ಶೀಲ್ ಕುಕ್, ಶೀಸ್ ವೆರಿ ಗುಡ್ ಆನ್ ಕ್ಯಾಮ್ರಾ. ಸೊ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅದು ಶೀಲ್ ಟೇಕ್ ಕೇರ್ ಆಫ್ ದಟ್ ಪಾರ್ಟ್. ಅತ್ತಿಗೆ ಮತ್ತೆ ಅಮ್ಮ ಅವರು. ಒಂದೊಂದ್ಸತಿ ನಾನು ಬರ್ತೀನಿ ಮನೆ ಕಂಟೆಂಟ್ಗೂ, ಅವರು ಬರ್ತಾರೆ ಒಂದೊಂದ್ಸತಿ ಹೋಟ್ಲ್ ಹೋದಾಗ್ಲು. ಸೊ ಮನೆ ಕಾಂಟೆಂಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ? ಮಾಡ್ತೀನಿ. ಸೊ ಪುಳಿಯೋಗರೆ ಹೇಗೆ ಮಾಡೋದು, ಆ ಥರ ಎಲ್ಲ ಮಾಡ್ತೀನಿ. ಸೊ ಆಸ್ ಅ ಫುಡ್ ರಿವ್ಯೂವರ್, ಮೆನು ನೋಡಿದಾಗ ಏನೇನೋ ಹೆಸರುಗಳಿರುತ್ತಲ್ಲ, ಅರ್ಥನೇ ಆಗಲ್ಲ. ಅದು ಬರೀ ಹೆಸರು ನೋಡಿದ್ರೆ ಅದು ಏನ್ ಐಟಮ್ ಅಂತಾನೆ ಗೊತ್ತಾಗಲ್ಲ. ಚೈನೀಸ್ ತರ ಇರುತ್ತೆ ಅಂತ ಎಲ್ಲ ಏನೇನೋ ಇರುತ್ತೆ. ಅದ್ರ ಬಗ್ಗೆ ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ? ಅಥವಾ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಏನೋ ಒಂದು ಆರ್ಡರ್ ಮಾಡ್ಬಿಟ್ಟು ಇನ್ನೊಂದೇನೋ ಅನ್ಕೊಂಡು ಇನ್ನೊಂದೇನೋ ಬಂದು ಆ ಥರ ಆಗಿದೆಪ್ಪ ನನಗೆ. ಅಂದರೆ ನಂಗೆ ಗೊತ್ತಿತ್ತು ಅದೇನಂತ ಮುಂಚಿತವಾಗಲೇ. ಹಮ್ಮಸ್ಸು ಮತ್ತು ಪೀಟಾ ಬ್ರೆಡ್ಡು ಈ ಥರ ಎಲ್ಲ ಒಂದು ಕ್ವಿಸಿನ್ ಮಿಡ್ಲ್ ಈಸ್ಟ್ ಇದು. ಸೊ ಅವ್ರದ್ದು ಫಲಾಫಲ್ ಅಂತಾನೂ ಬರುತ್ತೆ. ಫಲಾಫಲ್ ಅಂದ್ರೆ ಆಂಬೋಡೆ ಆಯ್ತಾ, ಆಂಬೋಡೆ ಅಷ್ಟೇ. ಅದು ನಾನು ಬರ್ಮೀಸ್ ಕ್ವಿಸಿನ್ ಟ್ರೈ ಮಾಡೋಣ ಅಂತ ಹೋಗಿದ್ದು ಆಯ್ತಾ. ಒಥೆಂಟಿಕ್ ಆಗಿರೋ ಬರ್ಮೀಸ್ ಕ್ವಿಸಿನ್ ಕೊಡಿ ಅಂತ. ನಾನು ಯಾವತ್ತೂ ತಿಂದಿಲ್ಲ. ನಾನು ಅವ್ರ ಮ್ಯಾನೇಜ್ಮೆಂಟ್ಗೂ ಹೇಳಿದೆ, ನೋಡಿ ಈ ಥರ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಜೊತೆನೇ ಹೋಗಿರೋದು, ಈ ಥರ ಟ್ರೈ ಮಾಡ್ತಾಯಿದ್ದೀನಿ, ನಾನು ಈ ಥರ ವ್ಲಾಗು ಮಾಡ್ತಾಯಿದ್ದೀನಿ, ಇಲ್ಲಿ ವಿಡಿಯೋ ಅವ್ರು ನೋಡಿದ್ದಾರೆ, ಹಾಕುವಾಗೂ ನೋಡಿದಾರಲ್ವಾ. ಸೊ ನನಗೆ ಯೋರ್ ಬೆಸ್ಟ್ ಏನಿದೆ ಕೊಡಿ, ಪ್ಲಸ್ ಇಟ್ ಶುಡ್ ಬಿ ಬರ್ಮೀಸ್ ಒಥೆಂಟಿಕ್ ಆಗಿರಬೇಕು, ನಿಮ್ಮ ಕ್ವಿಸಿನ್ ಏನಿದೆ ಅದು ಕೊಡಿ ಅಂತ. ಅವರು ಮೆನ್ಯೂದಲ್ಲಿ ಯಾವ್ದು ಕಾಸ್ಟ್ಲಿ ಇದೆಯೋ ಅದು ಕೊಟ್ಟರು. ನಮ್ಗೇನು ಟೆನ್ಷನ್ ಇಲ್ಲ, ನಾವು ದುಡ್ಡು ಕೊಡ್ತಾ ಇದ್ವಿ. ನಾನು ಹೇಳಿದ್ದೀನಿ, ತಂದರು ಫಲಾಫಲ್ಲು. ನನಗೆ ಗೊತ್ತು ಫಲಾಫಲ್ ಅಂತದ್ದು ಆಯಿತಾ. ಸೊ ನನಗೆ ಮುಂಚೆನೂ ತಿಂದೀನಿ, ರಿವ್ಯೂ ಮಾಡೀನಿ, ಎಲ್ಲ ಮಾಡಿದ್ದೀನಿ. ಬರ್ಮೀಸಲ್ಲೂ ಫಲಾಫಲ್ ಇದೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಪ್ರಾಬ್ಲಿ ನಾನು ತಪ್ಪಿರ್ಬೋದು, ಅದು ಅವ್ರ ಕ್ವಿಸಿನ್ ಇರಬಹುದು ಆಯಿತಾ. ಸೊ ಏನಂದರೆ ಆಂಬೋಡೆನ ಹಾಕ್ಬಿಟ್ಟು ಅದ್ರ ಮೇಲೆ ದಾಲ್ ಹಾಕ್ಕೊಟ್ರು. ನಾನು ಏನು ಗುರು ಇದು ಅಂದ್ಕೊಂಡೆ. ಅದು ಪ್ರೈಸು 4 ವಡೆ 4-8 ಪೀಸ್ಗೆ 450-500 ರೂಪಾಯಿ. ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟೆ, ಏನಪ್ಪ ಇದು. ರೋಡ್ ಸೈಡಲ್ಲಿ ಹೋದ್ರೆ 20 ರೂಪೀಸ್ ಸಿಗುತ್ತೆ. ಇಲ್ಲ ಸಿ ಒನ್ ಥಿಂಗ್ ಇಸ್ ದೇರ್ ದಟ್ ಅವ್ರ AC ರೆಸ್ಟೋರೆಂಟು ಮ್ಯಾನೇಜ್ಮೆಂಟು ಕೊಡಬೇಕು ಕಾಸು, ಅದು ಇದೆಲ್ಲ ಇರ್ಬೋದು. ಬಟ್ 500 ರೂಪಾಯಿ
8 ವಡೆಗೆ ಇದು ತುಂಬಾನೇ ಜಾಸ್ತಿ ಆಯ್ತಪ್ಪ. ಹೋಗ್ಲಿ 250 ಆದ್ರೂ ನಾನು ಓಕೆ ಒಪ್ಕೊಂಡ್ಬಿಡ್ತಾ ಇದ್ದೆ. ಡಬಲ್ ಆಲ್ಮೋಸ್ಟ್ 440 ಪ್ಲಸ್ ಟ್ಯಾಕ್ಸಸ್ ಆಯ್ತಾ. ಟ್ಯಾಕ್ಸಸ್ ಅವ್ರಿಗೆ ಹೋಗಲ್ಲ, ಗೌರ್ಮೆಂಟ್ಗೆ ಹೋಗುತ್ತೆ, ಬಟ್ ಸ್ಟಿಲ್ ನಾವು ಕೊಡ್ಬೇಕಲ್ವಾ. ಸೊ ಅದು ನಮ್ಮ ಪಾಕೆಟಿಂದನೇ ಹೋಗೋದು. ಸೊ ನನಗೆ ಅಲ್ಲೇ ತಲೆ ಕೆಟ್ಟೋಯ್ತು, ಏನು ಗುರು ಇದು 440 ರೂಪೀಸ್ ಒಂದು 4-8 ಪೀಸ್ ವಡೆಗೆ ಅಂತ. ಅದಕ್ಕೆ ಅದನ್ನ ವಿಡಿಯೋ ಮಾಡಾಕ್ದೆ ನಾನು. ಹಿಂಗೆ ನೋಡ್ರಪ್ಪ, ಇದು ಆಂಬೋಡೆ, ಇದ್ರ ಮೇಲೆ ದಾಲ್ ಕೊಟ್ಬಿಟ್ಟಿದ್ದಾರೆ, ಇದಕ್ಕೆ ಹೋಗಿ 440 ಅಂತ ಇದ್ದಾರೆ, ಇದೊಂದು ಸ್ಕ್ಯಾಮ್ ಅಂತಲೂ ಹಾಕಿದ್ದೀನಿ. ಅದಕ್ಕೂ ಹೆವಿ ನೆಗೆಟಿವ್ ಕಮೆಂಟ್ಸ್ ಫ್ರಮ್ ಓನರ್ಸು ಮತ್ತು ಆ ಮ್ಯಾನೇಜ್ಮೆಂಟು. ಸುಮಾರು ಜನ ಜೆನ್ಯೂನ್ ಆಗಿ ಹೇಳಿದ್ದಾರೆ, ಹೇ ನೀನು ಟ್ರೈ ಮಾಡಿದ ತಪ್ಪು, ಬೇರೆ ಐಟಮ್ಸ್ ಟ್ರೈ ಮಾಡಬೇಕಾಯ್ತು, ಅದು ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ಹೋದಾಗ ಅದು ಟ್ರೈ ಮಾಡೋ ಅಂತ. ಸೊ ದಟ್ ಈಸ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕು ಆಯ್ತಾ. ಆ ಥರ ಕಮೆಂಟ್ಸ್ ನನಗೆ ಖುಷಿ ಆಗುತ್ತೆ ಆಯ್ತಾ. ನಾನು ತಪ್ಪು ಮಾಡಿದೆ ಅಂತ ನಾನು ಒಪ್ಕೊತೀನಿ ಅದನ್ನ, ಯಾಕಂದರೆ ಐ ಡೋಂಟ್ ನೋ ಆಯ್ತಾ. ನಾನೇ ಒಪ್ಕೊತೀನಿ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾವುದೋ ಬರ್ಮೀಸ್ ಕ್ವಿಝೀನ್ ಎಲ್ಲ ಕೊಟ್ಟರೆ ನಾನು ಹೇಗೆ ಹೇಳಲಿ ಅಂತ. ಐ ನೆವರ್ ಟ್ರೈಡ್ ಇಟ್. ರಿಸರ್ಚ್ ಮಾಡಿ ಹೋಗಬೇಕು ಅಂದರೆ ನಾನು ರ್ಯಾಂಡಮಾಗಿ ಹೋಗ್ತಾ ಇದ್ದೆ, ಕಾಣಿಸ್ತು, ನಿಲ್ಲಿಸಿದೆ ಅಷ್ಟೇ. ರ್ಯಾಂಡಮಾಗಿ ಎಂಟ್ರ್ ಮಾಡಿದ್ದು. ಈ ಥರನೇ ಎಲ್ಲ ಕಡೆ ಹೋಗೋದು, ರ್ಯಾಂಡಮಾಗಿ ಎಲ್ಲೋ ಹೋಗ್ತಾ ಇರ್ತೀವಿ, ಏನೋ ಕಾಣಿಸುತ್ತೆ, ಹೋಗ್ತೀವಿ, ತಿಂತೀವಿ, ಆ ಥರ. ಸೊ ಟ್ರೈ ಮಾಡಿದಾಗ ನಂಗೆ ಅರ್ಥ ಆಯಿತು, ಸೊ ಈ ಥರ ಇದೆ ಅಂತ. ದೆನ್ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನಕ್ಕೆ ಬಂತು ಅಂದರೆ, ಅವ್ರ ಪಾಪ ಹೊಸ ಔಟ್ಲೆಟ್ ಓಪನ್ ಮಾಡ್ತಾಯಿದ್ರು ಇನ್ ಜಸ್ಟ್ 1 ಮಂತ್ ಗ್ಯಾಪಲ್ಲೇನೋ. ಆ ಟೈಮ್ ಅದು ನನಗೆ ಗೊತ್ತಿಲ್ಲ ಆಯಿತಾ, ಆಬ್ವಿಯಸ್ಲಿ ಯಾರಿಗೂ ಗೊತ್ತಿರಲ್ಲ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದೆ. ಸೊ ಪ್ರಾಬಬ್ಲಿ ಆ ಮ್ಯಾನೇಜ್ಮೆಂಟ್ಗೆ ಅದು ಸರಿ ಅನಿಸಿರಲ್ಲ. ಬಟ್ ಫುಡ್ ಟೇಸ್ಟ್ ಹೇಗಿತ್ತು? ಟೇಸ್ಟ್ ಅವ್ರದ್ದು ಒಂದು ಸಮೋಸ ಸೂಪ್ ಅಂತ ಕೊಟ್ಟರು. ಕೇಳೋಕ್ಕೆ ಒಂಥರ ಇದೆ, ಏನು ಗುರು ಸಮೋಸ ಸೂಪಾ ಅಂತ. ಬಟ್ ಟೇಸ್ಟ್ ಅಷ್ಟೇ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋಲ್ಲೂ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ. ನಾನು ಸ್ಕೆಪ್ಟಿಕಲ್ ಆಗಿದ್ದೆ, ಬಟ್ ಈ ಸೂಪ್ ಕುಡಿದ ಮೇಲೆ ನಂಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಒಂದು ಬೇರೆ ಐಟಮ್ಸು ಟ್ರೈ ಮಾಡಿದೆ, ಓಕೆ ಇದೆ ಅಂತ. ಬಟ್ ಈ ಪರ್ಟಿಕ್ಯುಲರ್ ಆಂಬೋಡೆಗೆ ನಾನು ಹೇಳಿದೆ ಇದೊಂದು ಸ್ಕ್ಯಾಮ್ ಗುರು ಅಂತಾನೆ ಆಯ್ತಾ. ಅದೊಂದು ಮಾತ್ರ ಹೇಳಿದೆ. ಅಂದರೆ ಈ ಆಂಬೋಡೆ ಟೇಸ್ಟ್ ಹೇಗಿತ್ತು? ಕಲ್ ಥರ ಇತ್ತು ಅದು. ಕಲ್ತಾರೆ, ನಿಜವಾಗ್ಲೂ ಕಲ್ತಾರೆ. ಅದು ತಲೆ ಮೇಲೆ ಹೊಡೆದ್ರೆ ಅವ್ರು ಏಟ್ ಬೀಳ್ಬೋದು, ಆ ರೇಂಜಿಗಿತ್ತು. ನಾನು ಅವ್ರಿಗೂ ಹೇಳಿದೆ ಮ್ಯಾನೇಜ್ಮೆಂಟು, ಇದು ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ಏ ಬೈ ಥೋಡಾ ಹಾರ್ಡೆ ದೇಖ್ ಲೀಜಿ ಅಂತ. ವಾಟ್ ಇಫ್ ಅವ್ರದ್ರಲ್ಲಿ ಅವ್ರು ಹಾರ್ಡೇ ಮಾಡೋದು, ನಮ್ದು ಆಂಬೋಡೆಗೆ ನಾವು ಕಂಪೇರ್ ಮಾಡ್ಕೊಂಡಿದೀವಿ, ಬಟ್ ಅವ್ರು ಹಂಗೆ ಮಾಡೋದಿದ್ದು ಇಲ್ಲ. ಇದರಲ್ಲಿ ನಾನು ಫಲಾಫಲ್ ತಿಂದಿದ್ದೀನಲ್ವಾ, ಐ ಹ್ಯಾವ್ ಪ್ರಯರ್ ಎಕ್ಸ್ಪೀರಿಯನ್ಸ್ ಆಫ್ ಈಟಿಂಗ್ ಫಲಾಫಲ್ ಆಯ್ತಾ. ಸೊ ಅವ್ರು ಬರ್ಮೀಸ್ ಫಲಾಫಲ್ ಅಂತಾನೆ ಕೊಟ್ಟಿದ್ದವರು. ಸೊ ನಾನು ಆ ಫಲಾಫಲ್ ತಿಂದಿದ್ದಕ್ಕೆ ನಾನು ಹೇಳಿದ್ದು, ಬರೀ ಆಂಬೋಡೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ನಾಟ್ ರೈಟ್. ಯಾಕಂದ್ರೆ ಇದು ನಮ್ಮ ಕ್ವಿಸಿನು ಈ ಥರ ಕಂಪೇರ್ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಅವ್ರು ಹಾರ್ಡೇ ತಿನ್ಬೋದು ಅಂತ. ಬಟ್ ಅವ್ರು ಅಲ್ಲೂ ಫಲಾಫಲ್ಲು ತಿಂದಿನಿ, ಪ್ಲಸ್ ಅವ್ರಿಗೂ ಹೇಳಿದೆ ಈ ಥೋಡಾ ಇದು ಹಾರ್ಡ್ ಆಗಿದೆ ಅಂತಲೂ ಹೇಳಿದೆ ನಾನು. ಅದಕ್ಕೆ ಅವರು ಹೌದಾ ಓಕೆ ಅಂತ ಅಲ್ಲೇ ಸ್ವಲ್ಪ ನೆಗ್ಲಿಜೆಂಟ್ ಆಗಿದ್ರು ಆಯ್ತಾ. ಯಾರೋ ಬಂದಿದ್ದಾನೆ, ಏನೋ ಮಾಡ್ತಿದ್ದಾನೆ, ಹೋಗ್ತಿದ್ದಾನೆ ಅಂತ ಅನ್ಕೊಂಡಿದ್ರು. ಬಟ್ ಈ ಥರ ವಿಡಿಯೋ ಹಾಕಿದ್ಮೇಲೆ ಅವ್ರಿಗೂ ಗೊತ್ತಾಗಿರುತ್ತೆ ಯಾರೋ ಏನೋ ಮಾಡಿಲ್ಲ ಅಂತ. ಯಾಕಂದರೆ ಯೂಶಲಿ ಗೂಗಲ್ ಮ್ಯಾಪ್ಸಲ್ಲಿ ರಿವ್ಯೂ ಹಾಕ್ಬಿಟ್ಟು 1 ಸ್ಟಾರ್ ಕೊಟ್ಬಿಟ್ರೆ ಅವ್ರು ಏನು ಅಷ್ಟೊಂದೇನು ನೋಡಲ್ಲ. ಬಟ್ ಈ ಥರ ರಿವ್ಯೂಸ್ ಬೇರೆ ಕಡೆ ಹಾಕಿದ್ರೆ ಅವಾಗ ತಿದ್ಕೊತಾರೆ. ನಾವಲ್ಲಿ ಹೇಳಿದಾಗ ಅವ್ರು ಏನು ಕೇಳಲ್ಲ. ಇವಾಗ ನಾರ್ಮಲ್ ಆಗಿ ಜನ ಹೋದ್ರೂ ಇದೇನೋ ಸ್ವಲ್ಪ ಸರಿ ಇಲ್ಲ ನೋಡ್ಕೊಳ್ಳಿ ಅಂದರೆ ಒಂದಷ್ಟು ಜನ ತುಂಬ ಚೆನ್ನಾಗಿ ಇದು ರೆಸಿಪ್ರಿಕೇಟ್ ಮಾಡ್ತಾರೆ. ಅವ್ರು ಹೇಳೋ ಎಲ್ಲ ನೋಡ್ಕೊತಾರೆ, ಬೇಕಾದ್ರೆ ಚೇಂಜ್ ಮಾಡಿಕೊಡ್ತಾರೆ, ಇಲ್ಲ ದುಡ್ಡೇ ವಾಪಸ್ ಕೊಟ್ಬಿಡ್ತಾರೆ ಅಂಥವ್ರು ಇದ್ದಾರೆ. ಪ್ಲಸ್ ಇಂಥ ಜನನೂ ಇರ್ತಾರೆ. ಇಂಥ ಜನಕ್ಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಜಾಸ್ತಿ, ಇಲ್ಲಾಂದ್ರೆ ನಾನು ಮಾಡೋಕ್ಕೋಗಲ್ಲ. ಸೊ ಇಷ್ಟು ಜನ ಫುಡ್ ವ್ಲಾಗರ್ಸ್ ಇದ್ದಾರೆ, ಹೌ ಡಿಫ್ರೆಂಟ್ ಆರ್ ಯು ಫ್ರಮ್ ದೆಮ್? ಅಪಾರ್ಟ್ ಫ್ರಮ್ ನಾನು ಏನೋ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ, ಅದು ಎಲ್ಲ ಫುಡ್ ಇನ್ಫ್ಲೂಯೆನ್ಸರ್ಸು ನಾನು ಅದೇನೇ ಹೇಳ್ತೀನಿ ಅಂತ ಹೇಳ್ತಾರೆ. ಬಟ್ ಇಸ್ ದೇರ್ ಎನಿಥಿಂಗ್ ಡಿಫ್ರೆಂಟ್ ದ್ಯಾಟ್ ಯು ಡೂ? ಸೊ ಫಸ್ಟ್ ಥಿಂಗ್ ಈಸ್ ಎಕ್ಸ್ಪ್ಲೋರ್ ಮಾಡೋದು ಆಯಿತಾ. ಸೊ ವೀಕ್ಲಿ ಒನ್ಸ್ ನಾನು ಔಟ್ ಆಫ್ ಬ್ಯಾಂಗ್ಳೂರ್ ಕವರ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ನಾನು ಚಿಕ್ಕಬಳ್ಳಾಪುರನೂ ಕವರ್ ಮಾಡ್ತೀನಿ ನೆಕ್ಸ್ಟು. ಅದು ಅವ್ರಿಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಗೊತ್ತಾಗುತ್ತೆ ಇದು ನೋಡಿದಾಗ. ಸೊ ಚಿಕ್ಕಬಳ್ಳಾಪುರ ಹೋಗಿ ಬರ್ತೀನಿ, ನೆಕ್ಸ್ಟು ಚೆನ್ನೈ ಇದೆ, ಎಲ್ಲ ಕಡೆ ಇದೆ. ಈ ಥರ ವೀಡಿಯೋಸು ಕನ್ನಡದಲ್ಲೇ ಬರುತ್ತೆ, ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ಯೂಶಲಿ ಹಿಂದಿ ಬ್ಲಾಗರ್ಸ್ ಬರ್ತಾರೆ, ಅವ್ರು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಬಟ್ ಕನ್ನಡ ಫುಡ್ ಬ್ಲಾಗರ್ಸ್ ಅನ್ನೋದು ಇದ್ದಾರೆ, ಬಟ್ ಈ ಥರ ಎಕ್ಸ್ಪ್ಲೋರ್ ಮಾಡೋರು ಜಾಸ್ತಿ ಇಲ್ಲ. ನನ್ಗೆ ಗೊತ್ತಿರೋರು ಇದ್ದಾರೆ, ನನ್ನ ಫ್ರೆಂಡ್ಸು ಮಾಡಿದ್ದಾರೆ, ಈ ಥರ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇದು ಒಂದು ಕ್ಯಾಟಗರಿ. ದೆನ್ ಟು ಟಾಪ್ ಇಟ್ ಅಪ್, ಇದರಲ್ಲೂ ನಿಜಾಯಿತಿ ಇದೆ. ಅಂದರೆ ಇಲ್ಲೂ ಎಲ್ಲರೂ ಹೇಳಲ್ಲ ಆಯಿತಾ. ಅರೌಂಡ್ 95% ಆಫ್ ದೆಮ್ ಅವರು ಬರೀ ಚೆನ್ನಾಗಿದೆ ಅಂತ ಮಾತ್ರನೇ ಹೇಳ್ತಾರೆ. ಸೊ ಜನಕ್ಕೆ ಕನ್ಫ್ಯೂಷನ್ ಜಾಸ್ತಿ ಇದೆ.
ಯಾಕಂದರೆ ಅವರು ಹೋದಾಗ ಚೆನ್ನಾಗಿ ಇಲ್ದೇ ಇರೋ ಎಕ್ಸ್ಪೀರಿಯನ್ಸು ಆಗಿರುತ್ತೆ. ಸೊ ದಿಸ್ ಈಸ್ ವೇರ್ ಮೈ ಎಕ್ಸ್ ಫ್ಯಾಕ್ಟರ್ ಈಸ್ ಅಂತ ಹೇಳ್ಬೋದು. ಸೊ ಪ್ಲಸ್ ಬರೀ ವಿಡಿಯೋ ಮಾಡೋದಲ್ಲ, ಸ್ವಲ್ಪ ಟೇಸ್ಟ್ ಗೊತ್ತಿರುತ್ತೆ. ಒಂದಷ್ಟು ಜನ ಗೊತ್ತಿದ್ರೆ ಸುಮ್ಮನೆ ಏನೊಂದು ಹಾಕ್ಬಿಡ್ತಾರೆ. ಸೊ ಸುಮ್ಮನೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ ಪೇಯ್ಡ್ ಪ್ರಮೋಷನ್ ಅಂತ, ಹಾಗೆ ಹಾಕ್ಬಿಟ್ಟು ಬರ್ತಾರೆ. ಓನರ್ಸು ಹೇಳಿದ್ದಾರೆ ನನಗೆ ಒಂದಷ್ಟು ಜನ, ಈ ಥರ ಫುಡ್ ಬ್ಲಾಗರ್ಸ್ ಬರ್ತಾರಪ್ಪ, ಏನೂ ಮಾಡಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ, ದುಡ್ಡು ತೊಗೊಂಡು ಹೋಗ್ತಾರೆ ಅಂತ. ಸೊ ಅಟ್ಲೀಸ್ಟ್ ನಾವೆಲ್ಲ ಹೇಳಿದಾಗ ನೋಡಿ ಈ ಥರ ಇಷ್ಟಿಷ್ಟು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಇದರಲ್ಲಿ ಇಷ್ಟು ಹಿಂಗಿತ್ತು, ಇದರಲ್ಲಿ ಈ ಥರ ಚೇಂಜ್ ಮಾಡ್ಕೊಳ್ಳಿ ಅಂದಾಗ ಅವ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಅದು ಫೀಡ್ಬ್ಯಾಕ್ ಅದು. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಟು ಗ್ರೋ. ಆಯಿತಾ? ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇದು ಇನ್ನೆಲ್ಲ ಥರ ಕಾಮನ್ನೇ ನಾನು. ಸೊ ಆಸ್ ಅ ಬ್ಯಾಂಕರ್ ಆ್ಯಂಡ್ ಫುಡ್ ಬ್ಲಾಗರ್ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಇದು ಸ್ವಲ್ಪ ಕಷ್ಟನೇ. 9 o'clock ನಾನು ಬಿಡೋದು ಬೆಳಗ್ಗೆ, ಬ್ಯಾಂಕಿಗೆ ಹೋಗೋದು. ಒಂದು 45 minutes ಆಗುತ್ತೆ ರೀಚ್ ಆಗೋಕ್ಕೆ. 9:45 to 7:30ವರೆಗೂ ಇರ್ತೀನಿ. ಅದಾಗಿದ್ಮೇಲೆ ಇಲ್ಲಿ ಕಮ್ ಬ್ಯಾಕ್ ಅರೌಂಡ್ 9 o'clock ಬಂದ್ಬಿಡ್ತೀನಿ ಮನೆಗೆ. ಊಟ ಮಾಡಿಬಿಟ್ಟು ಎಡಿಟ್ ಮಾಡೋಕ್ಕೆ ಕೂತ್ಕೊತೀನಿ. ಸೊ ಒಂದು 1 o'clockವರೆಗೂ ಎಡಿಟ್ ಮಾಡ್ತೀನಿ. ಎಡಿಟು, ವಾಯ್ಸ್ ಓವರು ಎಲ್ಲ ಕೊಡೋದು. ದೆನ್ ಐ ವುಡ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಡ್ರಾಫ್ಟಲ್ಲಿ ಎಲ್ಲ ಫಿನಿಷ್ ಮಾಡ್ಬಿಟ್ಟು ಮನ್ಕೊತೀನಿ. ಬೆಳಿಗ್ಗೆ ಮತ್ತೆ ಒಂದು 6-7 ಗಂಟೆ ಹಂಗೆ ಇದೊಳೋದು. ದೆನ್ ಇಟ್ ಕಂಟಿನ್ಯೂಸ್. ಇದು ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಿ ಸುತ್ತಾಡ್ಕೊಂಡು ಎಲ್ಲ ಕವರ್ ಮಾಡ್ಕೊಂಡು ಬರೋದು. ವೀಕೆಂಡಲ್ಲಿ ಏನು ಸುತ್ತಾಡಿ ಏನು ಕವರ್ ಮಾಡಿದ್ರು ಅದನ್ನು ವೀಕ್ ಡೇ ಫುಲ್ ಎಡಿಟ್ ಮಾಡೋದು. ಈ ಥರನೇ. ಸೊ ಇದೆ ಫುಲ್ ಡೇ ಇದೇ ಆಗುತ್ತೆ ಅಷ್ಟೇ. ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ನಾನು ಬ್ಯಾಂಕರು, ನಮ್ಮ ಬ್ಯಾಂಕಲ್ಲೇ ನೀವು ಅಕೌಂಟ್ ಓಪನ್ ಮಾಡಿ ಅಂತ ಯಾವುದೋ ಹೇಳಿರೋದಿದೆಯಾ? ಈ ಥರ ಅವ್ರು ಕೇಳಿರ್ತಾರೆ, ಸರ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಹೌದಾ, ನೀವು ಫುಲ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ಸರ್ ನಾನು ಈ ಥರ ಬ್ಯಾಂಕ್ ಅನ್ನತೀನಿ. ಹೌದಾ ಸರ್, ಯಾವ ಬ್ಯಾಂಕ್ ಅಂತ ಅವ್ರು ಕೇಳಿರ್ತಾರೆ. ಸೊ ಈ ಥರ ಒಂದು ಫ್ರೂಟ್ ಬೇ ಅಂತ ಆಗಿತ್ತು. ಸೊ ಅದು ಅವ್ರು ಕೇಳಿದ್ರು, ಸರ್ ನಾನು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ. ಸರಿ, ಅವಾಗ ನಾನು ಕಾರ್ಡ್ ಕೊಟ್ಟೆ, ನಾನು ಈ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ನೀವು ಏನಾಗಿದ್ರೆ ನಂಗೆ ಕೇಳಿ ಅಂತ. ಈ ಥರ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ. ವೇರ್ ದೇ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಮೀ. ಅವರು ಇಂಟ್ರಾಕ್ಟ್ ಮಾಡಿ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಾಗ ನಾನು ಹೇಳಿರ್ತೀನಿ, ಈ ಥರ ಪಾರ್ಟ್ ಟೈಮ್ ಮಾಡ್ತೇನೆ, ಈ ಥರ ಇದು ಫುಲ್ ಟೈಮು, ಇದು ಪ್ಯಾಷನ್ ಆಗಿ ಮಾಡ್ತಾ ಇರೋದಷ್ಟೇ. ಇದು ಬ್ಯಾಂಕ್ ಇದು ಪ್ರೊಫೆಷನ್ ಆಗಿ ಬ್ಯಾಂಕರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಅವರೇ ಕೇಳ್ತಾರೆ, ಹೌದಾ ಸರ್ ನನಗೆ ಈ ಥರ ನಾನು ಪ್ಲ್ಯಾನ್ ಮಾಡ್ತೀನಿ ಹೊಸ ಔಟ್ಲೆಟ್ ಓಪನ್ ಮಾಡೋಕ್ಕೆ, ಅದಕ್ಕೆ ಲೋನ್ಸ್ ಬೇಕಾಗ್ಬೋದು, ಸೊ ಅವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಯ್ತು, ಅದರಲ್ಲಿ ಅಂದ್ಬಿಟ್ಟು ಕಾರ್ಡ್ ಕೊಡ್ತೀನಿ. ಸೊ ಇದು ಇಲ್ಲೂ ಮಾರ್ಕೆಟಿಂಗ್ ಆಗಿದೆ, ನಮ್ಮ ಬ್ಯಾಂಕಿಗೂ ಆಗಿದೆ, ಇಲ್ಲಿ ಇದಕ್ಕೂ ಆಗಿದೆ ಅವ್ರಿಗೂ. ಸೊ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ಈ ಥರನೂ ಆಗಿದೆ. ಓಕೆ, ಸೊ ಹೌ ಇಸ್ ಯುವರ್ ಡೇ ಲೈಕ್ ರೂಟೀನ್? ನಾಟ್ ಸೋ ಹೆಕ್ಟಿಕ್ ಆಲ್ಸೋ, ಬಟ್ ಇಷ್ಟಪಟ್ಟು ಮಾಡ್ತೀನಿ ಕೆಲಸ. ಸೊ ಅಲ್ಲಿ ಬರೋದು ಫೈನಾನ್ಷಿಯಲ್ ಅನಲಿಸ್ಟಾಗಿ ಕೂತಿರೋದು ಸದ್ಯಕ್ಕೆ, ಬಟ್ ರಿಲೇಷನ್ಶಿಪ್ ಮ್ಯಾನೇಜರಾಗಿ ಮಾಡ್ತಾರಂತ ಹೇಳಿದ್ದಾರೆ. ಸೊ ಈ ಕೆಲಸ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಮಾಡೋ ಕೆಲಸ. I know this has nothing to do with relationship. But being a relationship manager, ನಿಮ್ಮ ರಿಲೇಶನ್ಶಿಪ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಮಗೆ? ಏನೂ ಇಲ್ಲ ಆ ಥರ ಏನೂ ಇಲ್ಲ ಸದ್ಯಕ್ಕೆ, ಏನೂ ಇಲ್ಲ. ಮುಂಚೆನೂ ಏನೂ ಇರಲಿಲ್ಲ. ಬರೀ ಏನೂ ಇಲ್ಲ ಆಯಿತು. ಏನು ಇವಾಗ ಏನು ಹೇಳಿ, ಅರೇಂಜ್ ಮ್ಯಾರೇಜೇ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಯಾರೊಬ್ರು ಹುಡುಕ್ತಾರಪ್ಪ ಅಮ್ಮ, ಅವರು ಯಾರು ಹುಡ್ತಾರೋ ಅವ್ರನ್ನೇ ನೋಡ್ಕೊಂಡು ಮದುವೆ ಆಗಬೇಕು. ಅವ್ರನ್ನ ಹುಡುಕಿದವ್ರನ್ನ ಮದುವೆ ಆಗೋದು ಅದೇ ನಾವು ನೋಡ್ತೀವಿ. ನೋಡ್ಬಿಟ್ಟು ಚೆನ್ನಾಗಿದ್ರೆ ಎಲ್ಲ ಸೆಟ್ ಆದರೆ ಸೆಟ್, ಅಂದರೆ ಹಂಗೆ ನೋಡೋದು. ಓಕೆ, ಸೊ ಪಾಸ್ಟ್ ರಿಲೇಶನ್ಶಿಪ್ ಎಲ್ಲ ಏನಿಲ್ಲ? ಡೈರೆಕ್ಟ್ ಮದುವೆನೇ. ಈ ಗ್ಯಾಪಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ದೆನ್ ಪ್ರಾಬಬ್ಲಿ ಸೈಕಲ್ ಗ್ಯಾಪ್ ಯಾರಾದ್ರೂ ಬಂದರೆ ಸೊ ಅವಾಗ ಲವ್ ಮಾಡಬಹುದು. ಇಲ್ಲಾಂದರೆ ಇಲ್ಲ, ಅದು ಲವ್ ಅರೇಂಜೇ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ನಾನು ಕೂತ್ಕೊಂಡು ನಿನ್ಗೆ ಏನು ಇಷ್ಟ ಅಂತ ಕೇಳಬಹುದು, ನೀನು ಜಾತಕ ಏನಂತಾನೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಮನೇಲೆಲ್ಲ ನೋಡ್ತಾ ಇರ್ತಾರೆ ಅವರೆಲ್ಲ, ಅದಕ್ಕೆ ಸೊ ಅವ್ರು ಅದೇನೇ ನೋಡೋದು. ಇನ್ನು ಅಷ್ಟೇ. Okay, so one segment ಇದೆ where I will ask you ಒಂದಷ್ಟು general knowledge questions. How many millimeters are there in 1 centimeter? 10. Correct. Name the person who invented electricity, because ಇವಾಗ ಸದ್ಯಕ್ಕೆ ಎಲ್ಲ ಫ್ರೀ ಬೀಸ್ ನಡೀತಾ ಇದೆ. So let's see if you know. ಗೊತ್ತಿಲ್ಲ. Benjamin Franklin. Okay. Which is the densest jungle in the world? Amazon. Correct. What causes global warming? Pollution. Which gas? Gas ಇದೆ, ಮರ್ತೋದೆ ಹೆಸರು ಅದ್ರದ್ದು.
ಬಟ್ ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋ. Carbon dioxide. Yeah. Carbon dioxide is the answer. Oh, okay. Yeah. What does SIM in SIM card stand for? Subscriber Identity Module. ಇನ್ನೊಂದು ಕೇಳ್ಬಿಡ್ಲಾ? ಲಾಸ್ಟ್ ಒನ್. Internet prefix WW stands for www. ವರ್ಲ್ಡ್ ವೈಡ್ ವೆಬ್. Yes. ಅಷ್ಟೇ, ಸಿಂಪಲ್. ಓಕೆ, ಪಾಸ್ ಅದೇ, ಪರವಾಗಿಲ್ಲ. ಓಕೆ, ಸೊ ನಿಮ್ಮ ನೀವು ಹೇಳಿದ್ರಿ ಕೃಪಾಲಮ್ಮಣ್ಣನ ನೋಡ್ತಿದ್ರಿ, ನಮ್ಮ ಆರ್ ಜೆ ರಾಜಸ್ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಿದ್ರಿ ಮುಂಚೆ ಅಂತ. ಇವಾಗ ಇನ್ಫ್ಲುಯೆನ್ಸರ್ ಆದಮೇಲೆ ತುಂಬ ಜನ ಮೀಟ್ ಮಾಡಿರ್ತೀರಾ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿರ್ತೀರಾ, ಕೊಲಾಬ್ಸ್ ಮಾಡಿರ್ತೀರಾ. ನಿಮ್ಮನ್ನ ಬಿಟ್ಟು ಬೆಸ್ಟ್ ಫುಡ್ ಇನ್ಫ್ಲುಯೆನ್ಸರ್ ಅವರ ಫುಡ್ ವ್ಲಾಗರ್ ಅಂತ ನಿಮ್ಮ ಕಡೆಯಿಂದ ಯಾರನ್ನು ಕರಿಬೋದು? ನಿಮ್ಗೆ ಯಾರು ತುಂಬ ಇಷ್ಟ? ಚಿಕ್ಕೋನಿಂದ ಇನ್ಸ್ಪಿರೇಷನ್ ಬಂದಿರೋದು ರಾಕಿ ಆ್ಯಂಡ್ ಮಯೂರ್ ಅಂತ. ಅವರು ಇಡೀ ಇಂಡಿಯಾಗೆ ಫೇಮಸ್. NDTV ಗುಡ್ ಟೈಮ್ಸ್ ಮಾಡ್ತಾಯಿದ್ರು, ಹೈವೇ ಆನ್ ಮೈ ಪ್ಲೇಟ್ ಅಂತ. ಬಟ್ ಆಬ್ವಿಯಸ್ಲಿ ಕರ್ನಾಟಕ ಅಂದರೆ CK ಚಂದ್ರ ಅವರೇ. ಅವ್ರು ಬಂದಿದ್ರೆ ದೆನ್ ಹ್ಯಾಪಿ, ಬಂದಿಲ್ಲ ಅಂದರೆ ದೆನ್ ನೀವು ಪ್ರಾಬಬ್ಲಿ ಯು ಕ್ಯಾನ್ ಕಾಲ್. ಅಲ್ಲ, ನಾನು ಕರೆಯೋಕ್ಕಲ್ಲ, ಓಕೆ ಓಕೆ, ಆ ಥರನಾ. ಸೊ ಅದೇ ಫೇವ್ರೇಟ್ಸ್ ಅಂತ ಏನಿಲ್ಲ, ಎಲ್ಲರೂ ಎಷ್ಟೊಂದು ತುಂಬ ಡೈವರ್ಸ್ ಆಗಿದೆ, ಎಲ್ಲರ ಹತ್ರ ಏನೊಂದು ಕಲಿಯೋದಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ ನಾನು. ಓಕೆ, ಸೊ ಚಿಕ್ಕವರಿಂದಾನು ಯಾರೋ ರಾಕಿ ಆ್ಯಂಡ್ ಮಯೂರ್ ಅಂತ ಹೇಳಿದ್ರಿ. ಮುಂಚಿಂದಾನು ಫುಡಿನಾ? ಮುಂಚೆಯಿಂದಾನು ಫುಡಿನ. ಓಕೆ. ಸೊ ಯಾವಾಗಲೂ ತಿಂತಾ ಇದ್ದೆ ಮುಂಚೆಯಿಂದನೂ ಅಷ್ಟೇ. 8 o'clock ಹಂಗೆ ಶೋ ಬರ್ತಾ ಇತ್ತು, 8:30ಗೆ. ಅದು ನೋಡ್ತಾ ಇದ್ದೆ ಆರಾಮಾಗಿ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ಸೊ ಈ ಹುಚ್ಚಿಡ್ಸಿದ್ದು ನಮ್ಮ ಅಣ್ಣನೇ ಆಯ್ತಾ. ಸೊ ಹೀಸ್ ಆಲ್ಸೋ ಫುಡಿ, ನಾನು ಅಷ್ಟೇ. ಸೊ ನಿಮ್ಮ ಅಣ್ಣನಿಂದ ಇವಾಗ ಇನ್ಫ್ಲುಯೆನ್ಸರ್ ಆಗಿದ್ದೀರಾ. ಇದರಲ್ಲಿ ಬರೋ ಪೇಡ್ ಪ್ರಮೋಷನ್ ಅಲ್ಲಿ 50% ಅವ್ರು ಕೊಡ್ತಿರೋ ಇಲ್ವೋ? ಕೊಡೋಣ, ಅದರಲ್ಲಿ ಸೈನಿಂಗ್ ದ ಪಿಟಿಷನ್ ಕೊಟ್ರೆ ಆಯ್ತು. ರಾಹುಲ್ ಅಣ್ಣಂಗೆ ನೋಡ್ತಾ ಇರ್ತಾರೆ 50% ಪ್ರಮೋಷನಲ್ ಅಮೌಂಟ್ ಕೊಡ್ಬೇಕಂತ. ಆಯ್ತು, ಅದರಲ್ಲೇ ಆಯ್ತು, ಅಣ್ಣನ ತಾನೆ ಕೊಟ್ರೆ ಆಯ್ತು. ಓಕೆ, ಸೊ ನೌ ವಿ ಹ್ಯಾವ್ ಒನ್ ಲಾಸ್ಟ್ ಸೆಗ್ಮೆಂಟ್. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ನನ್ನ ಶೋಗೆ ಇನ್ವೈಟ್ ಮಾಡಬೇಕು. ಓಕೆ, ಫುಡಿ ಮಾಂಕ್ ಅಂತ ಒಂದು ಪೇಜ್ ಇದೆ, ಸುಹಾಸು. His name is Suhas. So he has a lot of people following him. Okay. So ತುಂಬ ಇಷ್ಟಪಟ್ಟು ನೋಡ್ತಾರೆ, ನಾನು ಫಾಲೋ ಮಾಡ್ತೀನಿ. ಸೊ ಅವ್ರಿಗೆ ಕಾಲ್ ಹಾಕ್ತೀನಿ ಇವಾಗ. ಓಕೆ ಬ್ರೋ, ನೀವು ರೇಡಿಯೋ ಸಿಟಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಸಂಜೆ ಶೋ ವಿತ್ ಸ್ನೇಹ ಬರೋಕ್ಕೆ. ಓಕೆನಾ? ಯಾ, ಒಂದು ನಿಮಿಷ ಸ್ನೇಹ ಕೊಡ್ತೀನಿ ರೀ. ಸುಹಾಸ್. ಹಾಯ್ ಸುಹಾಸ್. ಹೇಗಿದ್ದೀರಾ? ಆರಾಮ್. ಏನಿಲ್ಲ, ರಾಹುಲ್ ಇಲ್ಲಿ ನನ್ನ ಶೋಗೆ ಇನ್ವೈಟ್ ಮಾಡಿದೆ. ಸೊ ಜಸ್ಟ್ ಒನ್ ಸೆಗ್ಮೆಂಟ್ ಇತ್ತು, ಹಿ ಹ್ಯಾಡ್ ಟು ಕಾಲ್ ದ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಆ್ಯಂಡ್ ನಿಮಗೆ ಕಾಲ್ ಮಾಡಿದ್ದಾರೆ. ಓಕೆ, ಸಿಗೋಣ. ಓಕೆ, ಬಾಯ್. ಇಟ್ ವಾಸ್ ವೆರಿ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಯೋರ್ ಟೈಮ್ ನಮಗೆ. ಚೆನ್ನಾಗಿತ್ತು, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳಿದ್ದು ತುಂಬ ಚೆನ್ನಾಗಿತ್ತು. ನನಗೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಇಲ್ಲಿ ತುಂಬಾ ಖುಷಿ ಆಯಿತು. ಸಂಜೆ ಶೋ ವಿತ್ ಸ್ನೇಹ ಬಂದು. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆ್ಯಂಡ್ ಇನ್ವೈಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.